ಇವತ್ತಿನ ಈ ಒಂದು ವೇದಿಕೆ ಮೇಲೆ ಶ್ರೀ ಭಾಗ್ಯವತಿ ವಿದ್ಯಾವರ್ಧಕ ಸಂಘ ಚೌಡಿಹಾಳ್ ಹಾಗೂ ಪತ್ರಿಕಾ ದಿನಾಚರಣೆಯ ಇವರ ಒಂದು ಸಹಯೋಗದಲ್ಲಿ ನಡೆಯುವಂತಹ
ಪತ್ರಿಕಾ ದಿನಾಚರಣೆಯ ಅಂಗವಾಗಿ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಪೂಜ್ಯರನ್ನು ಆನೆಯಾಗಿ ಸ್ವಾಗತಿಸಿ ಪರಿಚಯಿಸಿ ಸನ್ಮಾನಿಸುವಂತ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಶತಸ್ಥಲ ಅಭಿನವ ಮುರುಗೇಂದ್ರ ಶಿವಾಚಾರ್ಯರು ಸಂಸ್ಥಾನ ನಿರ್ಮಾಣ ಶಿಕ್ಷ ಶ್ರೀಗಳು ನಮ್ಮ ತಾಲೂಕಿನಷ್ಟೇ ಅಲ್ಲ ಜಿಲ್ಲೆಯಾದ್ಯಂತ ಹಲವಾರು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮವನ್ನು ಕೈಗೊಂಡು ಇತ್ತೀಚೆಗೆ ಶ್ರೀಗಳವರು ಈ ನಾಡಿನಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಹಾಗೂ ವಸತಿಯನ್ನು ಕೊಡುವಂತಹ ಒಂದು ಬೃಹತ್ ಕಾರ್ಯ ಇಟ್ಟುಕೊಂಡು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾ ಅಷ್ಟೇ ಅಲ್ಲದೆ ಈ ಭಾಗದ ಜನರು ಭಕ್ತಾದಿಗಳು ಸುಖವಾಗಿರುವಂತ ತೀರ್ಥಯಾತ್ರೆಯನ್ನು ಕೈಗೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕ್ಷೀಕರಿಸಿದ್ದಾರೆ. ಆ ಮಹನೀಯರನ್ನು ನಾನು ಮನೆ ಮನೆಯ ವೇದಿಕೆಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಮಾಲಾರ್ಪಣೆ ಒಂದು ಸಮಾರಂಭ.
ಏನು ಒಯ್ಯದೆ ನೀನು ಹೊರಟು ಹೋದೆಯಲ್ಲ ಏನು ಒಯ್ಯದೆ ನೀನು ಹೊರಟು ಹೋದೆಯಲ್ಲ ದಾನ ಮಾಡಲು ಶ್ರೀ ಸಾಂಕೇಶ್ವರ ಪಾದಗಳಲ್ಲಿ ಸರ್ವಶಕ್ತ ಪರಮ ಪೂಜ್ಯ ಶ್ರೀ ಯೋಗೇಂದ್ರ ಉಪಾಧ್ಯಾಯ ಪಾದಗಳಿಗೆ ನಮಸ್ಕರಿಸಿ ಶ್ರೀ ಭಾಗ್ಯವಂತಿ ವಿದ್ಯಾವಂತಿಕ ಸಂಘ ಇವರಿಂದ ಆಚರಿಸಲ್ಪಡುವ ಇವತ್ತಿನ ಈ ಪತ್ರಿಕಾ ದಿನಾಚರಣೆಯ ಸಾಹಿತ್ಯ ವಹಿಸಿದ ಪರಮ ಪೂಜ್ಯ ಶ್ರೀ ಅಭಿನಯ ಗುರುವಿಂದ ಶುಭಾಚಾರ್ಯ ಶ್ರೀಗಳೇ, ಗೌರವಾನ್ವಿತ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಾಧ್ಯಮಗಳೇ, ಬಸವರಾಜ ಅವರೇ, ಪ್ರಕಾಶ್ ಅವರೇ, ಗೌರವಾನ್ವಿತ ಅವರೇ, ಕಾಲೇಜಿನ ಪ್ರಾಚಾರ್ಯರಾದ ಚಂದ್ರು ಭೂಷಣ್ ಅವರೇ, ಅನಿಲ್ ಜಮಾದಾರ್ ಅವರೇ, ಎಸಿ ಪಾಟೀಲ್ ಅಭಿಷೇಕ್ ಅವರೇ, ಅವರೇ ಬರದಂತೆ ವೇದಿಕೆ ಮೇಲೆ ಉಪಸ್ಥಿತವಾದ ಗಣ್ಯರೇ, ಜಿಆರ್ಜಿ ಕಾಲೇಜಿನ ಪ್ರಾಚಾರ್ಯರಾದ ಸಣ್ಣಕ್ಕಿ ಅವರೇ, ಇನ್ನೋರ್ವ ಪ್ರಾಚಾರ್ಯರಾದ ವಿಜಯಕುಮಾರ್ ರಾಠೋಡ್ ಅವರೇ, ಜಿಆರ್ಜಿ ಕಾಲೇಜಿನಲ್ಲಿ ಜರ್ನಲಿಸಂ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಬಂದಿದ್ದಾರೆ, अपने विद्यार्थी राजकीय अनंत शासकांग कार्यांग न्यायालय ಜೊತೆಗೆ ಪತ್ರಿಕಾ ಮಾಧ್ಯಮ ನಮ್ಮ ಕೆಲಸ ಏನಂದ್ರೆ ಪತ್ರಿಕೆ ಓದೋದ್ರಿಂದ ನಮಗೆ ಜ್ಞಾನ ಬರುತ್ತೆ, ಹೊರ ಜಗತ್ತನ್ನ ಜ್ಞಾನ ಬರುತ್ತೆ. ಸೊ ಆ ದಿಶೆಯಲ್ಲಿ ಜರ್ನಲಿಸಂ ಹುಡುಗರ ಅವ್ರಿಗೆ ಏನಂದ್ರೆ ನಾವು ಹಿಂದಿ ಪತ್ರಿಕೆಗಳು ಯಾವುದಕ್ಕೆ ಸಮಾಜ ಸೇವೆಯಲ್ಲಿ ಕೊಡುತ್ತೇವೆ ಅಂತ ಇದೊಂದು ಇಂಟರ್ನೆಟ್ ಸಮಸ್ಯೆ. ಈ ಸದ್ಯ ಭಾಗವತಿ ವಿದ್ಯಾರ್ಥಿ ಸಂಸ್ಥೆ ಚೌಡ್ಯಾಳ ಪ್ರಿನ್ಸಿಪಾಲ್ ನಾನು ಕೂಡಿ ಚೌಡ್ಯಾಳ ಅವರು ಸಂಸ್ಥೆಯಿಂದ ನಮ್ಮ ಸರ್ ಫೋನ್ ಮಾಡಿದೆ ಅವರಿಗೆ ನಾವು ನಾವು ಸರ್ ಅಷ್ಟು ಬಡವರಿಗೆ ಕಳೆದ ಚಪ್ಪಲ್ಲಾದ ಬಾಗಿಲಿಗೆ ಹೇಳಿದ ಯಶವಂತ ಸರ್ ಹೇಳಿದ ಅಂತ ಬಡವರಿಗೆ ಆ ಹುಡುಗಿಯ ಒಬ್ಬನೇ ಎಲ್ಲ ಪೇಪರ್ಗಳು ಬಂದೆವು, ಅದು ಕರ್ನಾಟಕ ಬಂದಿದೆ, ನಮ್ಮ ಪ್ರತಿಭೆಗಳನ್ನ ಕರ್ನಾಟಕ ಗುರುತಿಸಿದೆವು. ಸೊ ಇದು ಒಂದು ಕೆಲಸ. ಈ ರೀತಿ ಸಮಾಜ ಪೂರ್ವಕ ಕೆಲಸ ಪತ್ರಿಕೆಗಳು ಮೊನ್ನೆ ನಮ್ಮ ಯುವ ಸಾಹಿತ್ಯ ಕಬ್ಬಿನ ಬೆಳೆಗೆ ಎಐ ತಂತ್ರಜ್ಞಾನ ಅಂತ ಒಂದು ಸೆಮಿನಾರ್ ಅದು ಮುಂಚೆ ಎಐ ತಂತ್ರಜ್ಞಾನ ನಾಲ್ಕು ಹೇಳ್ತೇನೆ, ನಾವು ರೈತರಿಗೆ ಒಬ್ಬ ಹೇಳ್ತೇವೆ, ನನಗೆ ಎಐ ತಂತ್ರಜ್ಞಾನ ಮಾಡಿಕೊಟ್ಟಾಗಿದೆ, ಇದೇ ನಮ್ಮಲ್ಲಿ. ನಾನು ಕಬ್ಬಿನ ಹೊಲಕ್ಕೆ ಹೋದ್ರೆ ನೀರು ಯಾವಾಗ ಬರಬೇಕು, ಗೊಬ್ಬರ ಯಾವ ರೀತಿ ಹಾಕಬೇಕು ಎಲ್ಲ ಹೇಳ್ತಾರೆ. ಮೊದಲು ಒಂದು 4-5 ದಿವಸ ಪ್ರಯತ್ನ ಮಾಡಬೇಕು. ಅಲ್ಲಿಂದ ಸರ್ ಮಾಡಬೇಕು, ಇವರು ಸರ್ ಹೇಳೋದು ಇಲ್ಲ ಸರ್, ಈಗ ಒಂದು ಟೆಕ್ನಿಕಲ್ ಸೆಷನ್ ಇದ್ದು ನೀವು ಬರಬೇಕು. ನಾವೆಲ್ಲ ಪತ್ರಕರ್ತರು ಬಂದು ಆ ಟೆಕ್ನಿಕಲ್ ಸೆಷನ್ ಅಟೆಂಡ್ ಮಾಡಿದ್ದೆವು. ಸೊ ಕಂಪ್ಯೂಟರಲ್ಲಿ ತಂತ್ರಜ್ಞಾನ ಹ್ಯಾಂಗೆ ಇರ್ತೀನಿ ಅಂತ ಸೊ ಆ ಫಂಕ್ಷನ್ ಮುಗಿಸಿ ಬಂದೆ. ನಾವು ನಮ್ಮ ಎಲ್ಲ ಪತ್ರಿಕೆಗೆ ಬಂದೆವು, ಅಷ್ಟು ಪತ್ರಿಕೆಗಳು ಬರೆದಿದ್ದೆವು. ಬರೆದ ನಂತರ ಮಾಧವ ಇವರು ಸರ್ ದಿನ ಫೋನ್ ಮಾಡ್ತಾಯಿದ್ರು, ಕೃಷಿ ಇಲಾಖೆಯಲ್ಲಿ ಅವರಿಗೆ ಸೌಲಭ್ಯ ಸಿಗಲಿಲ್ಲ. 3 ದಿನದಾಗ 600 1 ತಿಂಗಳದಾಗ 6,000 ಜನ ಯಾವ ಮೊಬೈಲ್ ಸದಸ್ಯರಾಗಿದ್ದಾರೆ. ಸೊ ಇದು ಪತ್ರಿಕೆ ಅದೇ ಮೊನ್ನೆ ಇಲ್ಲಿ ಸ್ಟೇಷನ್ ಒಳಗೆ ಕೃಷಿ ವಿಜ್ಞಾನ ಕೇಂದ್ರ ಲಿಂಬೆ ಬೆಳೆಗಾರ ಹಿಂದಿ
ತುಂಬಾ ಬಂದಿದೆ. ಅದಕ್ಕೆ ಈ ಸದ್ಯ ಕನಿಷ್ಠ 12 ಜನ ಸಂಘ ಸಂಸ್ಥೆಗಳು ಐತೆ. ಅದು ಇಡೀ ಡಾಕ್ಟರ್ ನಾವು ಇದು ಸಂಸ್ಥೆಗಳು ತಯಾರಾಗ್ಯಾವ. ಆ ಸಂಸ್ಥೆಗಳು ಇಲ್ಲಿಯೇ ನಿಂತಿದೆ. ಇಲ್ಲಿ ಇಲ್ಲೇ ₹1 ಇರ್ತಂದ್ರೆ ಬೇರೆ ದೇಶದಾಗ ₹50 ತಿಂದಿದೆ. ಸೊ ಈಗ ಪ್ಲಸ್ ನಿನ್ನೆ ನಮ್ಮ ನಾಗೇಂದ್ರ ಕೋಶಕ್ಕೆ ತಹಸೀಲ್ದಾರ್ ಸಾಹೇಬರಾಗಲಿ, ಯುವ ಸಾಹೇಬರಾಗಲಿ ದಿಮಾನದ ದಂಡಿಗಳು ದಿಮಾನದಲ್ಲಿ ದಂಡಿಗೆ ನೀರು ಸಮಾಜ ಪೂರ್ವಕ ಇರ್ತಕ್ಕಂಥ ಸುದ್ದಿಗಳು ನಾವು ಎಲ್ಲ ಪತ್ರಿಕೆಗಳು ಯಾರೇ ಎಲ್ಲ ಪತ್ರಿಕೆಗಳು ಒಂದೇ ಕುಟುಂಬನಾಗಿದ್ದೇವೆ. ಅವರ ಯಾವುದಿಲ್ಲ. ಈ ಒಂದು ಸಕಾರಾತ್ಮಕ ಭಾವನೆಯಿಂದ ನಾವು ಪತ್ರಿಕೋದ್ಯಮದಲ್ಲಿ ತೊಡಗಿ ಮಾಡಿದ್ದೇವೆ. ಸೊ ಈ ದಿಸೆಯಲ್ಲಿ ಈ ದಿಸೆಯಲ್ಲಿ ಪತ್ರಿಕೆಗಳ ಪಾತ್ರ ಸಮಾಜ ಪೂರ್ವಕವಾಗಿ ಕೆಲಸ ಮಾಡಲು ಆ ದಿಸೆಯಲ್ಲಿ ನಾವು ಇಲ್ಲಿ ಇರ್ತಕ್ಕಂಥ ಎಲ್ಲ ಪತ್ರಿಕೆಗಳು ಆಕ್ಚುಲಿ ನಾವೇ ಪತ್ರಕರ್ತರ ಪತ್ರಕಾರ ಮಾಡಬೇಕು. ಮಾನ್ಯ ಶ್ರೀ ಸಂಗಡಿ ಸಾಹೇಬ್ ಇಲ್ಲ, ಜರ್ನಲಿಸಮ್ ಇದೆ, ಪತ್ರಿಕೋದ್ಯಮ ಇದೆ, ನಾವೇ ಮಾಡ್ತಾರೆ. ನಂತರ ರಾಕೋಡೋದು ಇಲ್ಲ, ನಮ್ಮದೇ ತಂದು ಆದರೂ ಕೂಡ ನಾವು ಸಂಗಡಿ ಸಾರಿಗೆ ಸಮಾಧಾನ ಹೇಳಿದವರಿಗೆ ಮಾಡೋದ್ರಲ್ಲಿ ಈ ಭಾಗ್ಯ ಎಲ್ಲರೂ ನಮ್ಮ ದಿಶಾ ಪತ್ರಿಕಾ ಭಾಗ್ಯವತಿ ಮಾಡ್ತಿದ್ದ. ಸೊ ಭಾಗ್ಯವತಿ ಆಗಲಿ ನಮ್ಮ ಸನ್ಯಾಸರಾಗಲಿ ಇವರು ರಾಕೋಡೋದಾಗಲಿ ಎಲ್ಲರೂ ಧನ್ಯವಾದಗಳು ಸದಾ ಇನ್ನ ವೇದಿಕೆ ಸಾಹಿತ್ಯ ಮಾತಾಡ್ತಾರೆ. ಪತ್ರಿಕಾ ರಂಗದ ಮೂಲ ಧರ್ಮ ಉದ್ದೇಶ ಸಮಾಜವನ್ನು ಬಲಪಡಿಸುವುದು. ನಮ್ಮ ಮಾತನಾಡಿದ ನಾವು ಯಾವ ಮಾತನಾಡ್ತಾನೆ. ಜೈ ಹಿಂದ್, ಜೈ ಪತ್ರಿಕಾ ಕಾರ್ಯಕ್ರಮದ ಸನ್ನಿಧಿಸಿ ಗುರುಜಿಯ ಪಾದದಲ್ಲಿ ಪ್ರಣಾಮ. ಹಾಗೆ ವೇದಿಕೆಗೆ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಒಂದು ವಿದ್ಯಾರ್ಥಿಗಳೇ ಹಾಗೂ ಅವರವರ ಜೊತೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ನನ್ನ ಮಿತ್ರರೇ, ಈಗಾಗಲೇ ಕೋಳೇಕರ್ ಸರ್ ಹೇಳಿದ್ರು ಶಾಸಕಾಂಗ ನ್ಯಾಯಾಲಯಕಾರಕ ಪತ್ರಿಕಾ ಮಾಧ್ಯಮದ 4ನೇ ಅಂಗವಾಗಿ ಕೆಲಸ ಮಾಡ್ತಾ ಇರುತ್ತೆ. ಅವ್ರ ಹೇಳಿದ್ರು ತುಂಬಾ ಸತ್ಯವಾಗಿದೆ. ತಾವೆಲ್ಲರೂ ಸಮಾಜದ ಅಂಕುಡೊಂಕುಗಳನ್ನು ತಿಳಿಲಿಕ್ಕೆ ಮತ್ತೆ ಸಮಾಜದಲ್ಲಿ ಏನೇ ವ್ಯವಸ್ಥೆಗಳಿದೆ ಅದಕ್ಕೆ ಬೆಳಕು ಚೆಲ್ಲಿ ಅದನ್ನು ಸಮಾಜ ಸುಧಾರಣೆ ಅಂತ ತಾವೆಲ್ಲ ಕೆಲಸ ಮಾಡ್ತಾ ಇದ್ರಿ. ಅದು ತಮಗೆ ಒಳ್ಳೆಯದಾಗಲಿ. ಹಾಗೂ ವಿವಿಧ ಇಲಾಖೆಗಳಲ್ಲಿ ಅಥವಾ ಯಾವುದೇ ರಂಗದಲ್ಲಿ ಯಾವುದೇ ಅನ್ಯಾಯ ಯಾರಿಗಾದರೂ ಅನ್ಯಾಯ ಆಗಿದ್ರೆ ಆ ಒಂದು ಅವರ ಪರವಾಗಿ ನಿಂತು ಅವರಿಗೆ ನ್ಯಾಯ ಒದಗಿಸಿಕೊಳ್ಳಲಿಕ್ಕೆ ತಾವೆಲ್ಲ ಪತ್ರಿಕಾ ಮಾಧ್ಯಮದವರು ಕೆಲಸ ಮಾಡ್ತಾ ಇದ್ದೀರಿ. ನಮಗೆಲ್ಲ ಒಳ್ಳೆಯದಾಗಲಿ. ಅದೇ ತರನಾಗಿ ವಿವಿಧ ಇಲಾಖೆಗಳಲ್ಲೂ ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದ್ದು ತಾವು ಎದ್ದು ತೋರಿಸ್ತಾ ಇದ್ದೀರಿ. ಅದು ತೋರಿಸಿ. ನಾವು ತೋರಿಸದೇ ಇದ್ರೆ ವ್ಯವಸ್ಥೆ ಸುಧಾರಣೆ ಆಗೋದಿಲ್ಲ. ಅದರ ಜೊತೆಗೆ ನೀವು ಪತ್ರಿಕಾ ಮಾಧ್ಯಮದವರು ಒಂದು ಸಮಾಜದ ಸುಧಾರಣೆಗಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದೀರಿ. ಮಾಡಿ ನಮ್ಗೆಲ್ಲರಿಗೂ ಒಳ್ಳೆಯದಾಗಿ ನಿಮ್ಮ ಜೊತೆಗೆ ನಾವು ಇರ್ತೇವೆ ಅಂತ ಹೇಳ್ತಾ
ಧನ್ಯವಾದಗಳು. ಭಾರತ್ ಮಾತಾ ಕಿ ಇವತ್ತಿನ ಶ್ರೀ ಭಗವತಿ ವಿದ್ಯಾವರ್ಗ ಸಂಘದ ಸಹಯೋಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಪತ್ರಿಕಾ ದಿನಾಚರಣೆಯ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಸದಸ್ಯರ ಪ್ರತಿನಿಧಿ ಸನಾತನ ಸಂಸ್ಕೃತಿಯ ಸಂಪನ್ನ ವಿಭಾಗದಲ್ಲಿ ಪ್ರಚುರಪಡಿಸುತ್ತಿರುವಂತಹ ಅಭಿನವವಾಗಿದ್ದ ಮಹಾರಾಜ ಶಿವಯೋಗಿಗಳ ಪದಗಳಿರುವಂತಹ ಇವತ್ತಿನ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎ ಸಿ ಪಾಟೀಲ್ ಇದೀಗ ತಾನೇ ನಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಯುವ ಸರ್ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ರಾಘವ ಸರ್ ಈ ಕಾರ್ಯಕ್ರಮದ ಕೇಂದ್ರದಲ್ಲಿ ಉಪನ್ಯಾಸ ಬಹಳ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಸಂಪನ್ನರಾಗಿರ್ತಕ್ಕಂಥ ಆತ್ಮೀಯವಾಗಿರ್ತಕ್ಕಂಥ ಬೆಳಗಾವಿ ಸರ್ ಹಾಗೂ ಹಿರಿಯರು ಆಗಿರ್ತಕ್ಕಂಥ ಸಿಂಪಿ ಸರ್ ಮಾರ್ಗದರ್ಶಕರಾಗಿ ಸಿಂಪಿ ಸರ್ ನಿಜನ ಕಳೆ ಸರ್ ನಮ್ಮ ಕೆಎಪಿಯ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೆಂಕಟೇಶ್ವರ ಸರ್ ಅದೇ ರೀತಿ ಕೋಳೆಗಾರ ಸರ್ JDS-ನ ಇವರು ಮುಖಂಡರಾಗಿರ್ತಕ್ಕಂಥ ಇವರು ನಾಟಿಕರ್ ಅವರು ಇನ್ನೊಬ್ಬ ಸಹೋದರರಾಗಿರ್ತಕ್ಕಂಥ ಎಮ್ಮಾಜಿ ಸಾಲುವವರು ಮತ್ತು ಅವರವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಿತ್ರರೇ ಅಭಿಮಾನಿ ವರ್ಗಗಳು ಮಾತಾಡ್ತಿದ್ದಾರೆ. ಬಹುಶಃ ತಮಗೆಲ್ಲರಿಗೂ ಗೊತ್ತಾದ ಪತ್ರಿಕೆ ಅನ್ನೋದರ ಬಗ್ಗೆ ಬಹುಶಃ ಮಕ್ಕಳಿಗೆ ಪಠ್ಯ ಪುಸ್ತಕ ಎಷ್ಟು ಮಹತ್ವದಾಗಿರ್ತದೋ ಈ ಪತ್ರಿಕೆ ಅನ್ನತಕ್ಕಂಥದ್ದು ಇಡೀ ಸಮಾಜಕ್ಕೆ ಏನಪ್ಪಾದ್ರೆ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಪಠ್ಯ ಆಗಿದೆ. ಅಂದ್ರೆ ಆ ಪಠ್ಯದ ರೂಪದಲ್ಲಿ ಏನಪ್ಪ ಪತ್ರಿಕೆಗಳು ಇವತ್ತಿನ ಸಮಾಜದಲ್ಲಿ ಕೆಲಸ ಮಾಡಿದ್ರು ಅಂತ ಹೇಳ್ಬೋದು. ಇವತ್ತು ಸೋಷಿಯಲ್ ಮೀಡಿಯಾ ಈ ಪತ್ರಿಕೆ ಅನ್ನತಕ್ಕಂಥದ್ದು ಸಮಾಜದ ಅಂತರ್ಗತಗಳಲ್ಲಿ ಇರುವಂತಹ ಕಾರ್ಯದ ಜೊತೆಗೆ ಪ್ರತಿಯೊಬ್ಬ ಸೃಜನಶೀಲತೆಯನ್ನು ಬೆಳೆಸುವಂತಹ ಕೆಲಸ ಈ ಪತ್ರಿಕೆ ಮಾಡುತ್ತೆ. ಈ ಪತ್ರಿಕೆ ಅನ್ನತಕ್ಕಂಥ ಇತಿಹಾಸದ ಬಗ್ಗೆ ಹೋಗೋದಾದ್ರೆ ಹೇಳ್ತಾರೆ. ಯಾಕಂದ್ರೆ ಈ ನಮ್ಮಲ್ಲಿ ಮಠವರು ಮುಸ್ಲಿಂ ಮಂಗಳೂರು ಗೆಜೆಟ್ ಮಂಗಳೂರು ಸಮಾಚಾರ ಪತ್ರಿಕೆಯಿಂದ ಪ್ರಾರಂಭವಾಗಿರ್ತಕ್ಕಂಥ ಕ್ರಾಂತಿ ಇವರಿಗೆ ಕರ್ನಾಟಕದಲ್ಲಿ ಪತ್ರಿಕಾ ಇಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಒಂದು ಸಮಾಜದಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಪತ್ರಿಕೆಗಳು ನಮ್ಮ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡ್ಕೊಂಡು ಬಹುಶಃ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಇಂಗ್ಲಿಷ್ ಮತ್ತು ಹಿಂದಿ ಪತ್ರಿಕೆ ಮೊದಲು ಇಂಗ್ಲಿಷ್ ಪತ್ರಿಕೆಗಳಿದ್ದು ನಂತರ ಹಿಂದಿ ಪತ್ರಿಕೆಗಳು ಪ್ರಾರಂಭವಾಗಿ ನಂತರ ಈ ಸ್ವಾತಂತ್ರ್ಯ ಹೋರಾಟದ ಕಿತ್ತನ್ನ ಎಬ್ಬಿಸಿರ್ತಕ್ಕಂಥವರು ಸಮಾಜದ ಮೂಲೆ ಮೂಲೆಗಳಲ್ಲಿಯೂ ಸಹಿತ ದಿಲ್ಲಿಯಲ್ಲಿ ಏನು ನಡೆದಿದೆ, ಕೋಲ್ಕತ್ತಾದಲ್ಲಿ ಏನು ನಡೆದಿದೆ, ಮದ್ರಾಸ್ನಲ್ಲಿ ಏನು ನಡೆದಿದೆ, ಮುಂಬೈನಲ್ಲಿ ಏನು ನಡೆದಿದೆ ಅಂತಕ್ಕಂತಹ ಸುದ್ದಿಯನ್ನು ಪ್ರತಿಯೊಬ್ಬರಿಗೆ ಮುಗಿಸುವಂತಹ ಕೆಲಸ ಮತ್ತು ಕ್ರಾಂತಿಯ ಕಿತ್ತನ್ನ ಜನರಲ್ಲಿ
ಬಂದಿದೆ, ಪತ್ರಿಕೆಗಳ ಯಾಕೆ ಓದಬೇಕು ನಾವು ಅಂತಕ್ಕಂಥದ್ದು. ಮತ್ತು ಇವತ್ತಿನ ಪತ್ರಿಕೆಗಳು ನೀವು ನಿರಂತರವಾಗಿ ಓದೋದ್ರಿಂದ ಜ್ಞಾನ ಅಭಿವೃದ್ಧಿ ಆಗ್ತದೆ, ನಮ್ಮ ಶಕ್ತಿ ಬೆಳವಣಿಗೆ ಸೃಜನಶೀಲತೆ ಶಕ್ತಿ ಅನ್ನೋದರ ಹೆಸರು ಸಾಧ್ಯ ಆಗ್ತದೆ. ಅದೇ ದಯವಿಟ್ಟು ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ವಿನಂತಿ ಅನ್ನೋದು ದಿನದ ಕನಿಷ್ಠ ಏನಪ್ಪ ಅಂದ್ರೆ ಒಂದು ಪೇಜ್ ಓದುವಂತಹ ಕೆಲಸ ಎಲ್ಲರೂ ಮಾಡಬೇಕಾದ್ರೆ ಅಂದಾಗ ಮಾತ್ರ ಏನಪ್ಪ ಅಂದ್ರೆ ಈ ಪತ್ರಿಕೆ ನಾವು ಮಾಡಿದೆವು ಅನ್ನುವಂತಹ ಮಾತನ್ನು ಹೇಳುತ್ತಾ ಮತ್ತು ಈ ಪತ್ರಿಕಾ ದಿನಾಚರಣೆಯನ್ನ ಆಚರಣೆ ಮಾಡಲಿಕ್ಕೆ ಸಹಯೋಗ ಮಾಡಿರ್ತಕ್ಕಂಥ ಭಾಗ್ಯಮತಿ ಶಿಕ್ಷಣ ಸಂಸ್ಥೆಯ ಬಗ್ಗೆ ಮಾತು ಹೇಳಲೇಬೇಕು. ಯಾಕಂದ್ರೆ ತಾಲೂಕಿನಲ್ಲಿ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳದಾವ, ಬಹಳಷ್ಟು ಏನಪ್ಪ ಸಂಘ ಸಂಸ್ಥೆಗಳದಾವ. ಆದರೆ ಸಾಮಾಜಿಕವಾಗಿರ್ತಕ್ಕಂಥ ಕಳಕಳಿ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಮ್ಮದು ಒಂದು ಸಹಯೋಗ ಇದೆ ಅನ್ನತಕ್ಕಂತಹ ಸಾಮಾಜಿಕ ಕಳಕಳಿ ಏನಪ್ಪ ಅಂದ್ರೆ ಅವರಿಗೆ ಬಹಳಷ್ಟು ಎಲ್ಲರೂ ಅವರಿಗೆ ಅಭಿನಂದನೆಗಳು ಸಲ್ಲಿಸಬೇಕು. ಬಹಳ ನಾವು ನಿಲ್ಲೋಣ. ನಮಗೆ ಪ್ರವಚನ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಹೋಗೋಣ. ಪ್ರವಚನ ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ಮಲ್ಲಗಪ್ಪ ಮಲ್ಲಗಪ್ಪ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಪ್ರದರ್ಶನ ಮಾಡೋದು ಇಂಥವೆಲ್ಲ ನಮ್ಮ ಕಡೆ ಇರಲಿಲ್ಲ. ಈಗೆಲ್ಲವೂ ಯಾವುದನ್ನ ನಾವು ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ಕ್ರೀಡೆಗಳನ್ನು ಪ್ರಚೋದಿಸುವುದಾಗಿರ್ಬೋದು, ನಮ್ಮಲ್ಲಿ ಪತ್ರಿಕೆಗಳನ್ನು ಕುರಿಸೋದಾಗಿರ್ಬೋದು, ಇಂಥ ಕೆಲಸ ಏನಂದ್ರೆ ಬಹಳ ಜನ ಮಾಡಲ್ಲ. ಆದರೆ ಇವತ್ತಿನ ಅವರು ಮಾಡಿದ್ದಾರೆ. ಅವರು ಸಹಿತ ಶಿಕ್ಷಣ ಸಂಸ್ಥೆಯನ್ನು ಉನ್ನತವಾಗಿರ್ತಕ್ಕಂಥ ಅಭಿವೃದ್ಧಿ ಹೊಂದಿ ಈ ಭಾಗದಲ್ಲಿ ಒಂದು ವಿಶ್ವವಿದ್ಯಾಲಯ ಬೆಳೆಯಲಿ ಮತ್ತು ಇಂಥ ಸಾಮಾಜಿಕ ಕಾರ್ಯಗಳನ್ನು ಮಾಡಿ ಪತ್ರಿಕೆ ಸಮಾಜದ ಹಕ್ಕುಗಳನ್ನು ಹೊಂದಿರುವಂತಹ ಕೆಲಸ ಪತ್ರಿಕೆಗಳು ಮತ್ತು ಪತ್ರಿಕೆಯಲ್ಲಿ ಕೆಲಸ ಮಾಡುವಂತವರಿಗೆ ಸಮಾಜ ಗುರುತಿಸುವಂತಹ ಕೆಲಸ ಮತ್ತು ಅವರನ್ನು ಪ್ರೋತ್ಸಾಹಿಸುವಂತಹ ಕೆಲಸ ಎಲ್ಲ ಗಣ್ಯರು ಸಮಾಜದ ಗಣ್ಯರ ಆಗಬೇಕಂತ ವಿನಂತಿ ಮಾಡಲಾಗುತ್ತಿದೆ. ವಿದ್ಯಾರ್ಥಿ ಸಂಘ ಚೋಡಾಲಗಳು ಹಮ್ಮಿಕೊಂಡಿರುವ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ದಿವಸ ಸಮಿತಿ ಸ್ವಾಮಿಗಳಲ್ಲಿ ಮನೆಗಳು ವೇದಿಕೆ ಮೇಲೆ ಆಸೀನರಾಗಿರುವಂತಹ ತಾಲೂಕು ದಂಡಾಧಿಕಾರಿಗಳೇ ಹಾಗೂ PC ಪಾಟೀಲ್ ಸರ್, ತಾಲೂಕು ಪಂಚಾಯತಿ ಯುವ ಸಮಿತಿಯ ಯವು ಸರ್ ಅವರೇ, ಮಂಡ್ಯಗಾರ ಸರ್ ಅವರೇ, CP ಸರ್ ಅವರೇ ಹಾಗೂ ಇವತ್ತಿನ ಒಂದು ಉಪನ್ಯಾಸ ಮಂಡ್ಯಗಾರ ಸರ್ ಅವರೇ, ನಿಜನ ಕಾಳೇಜ್ ಸರ್ ಅವರೇ, ದಶವಂತ್ ಅವರೇ ಹಾಗೂ ಇಲ್ಲಿ ಜವಾನರವರೇ ಹಾಗೂ ಐದು ನಾಟಕದವರೇ, ಕ್ಯಾಮರಾಜ್ ಸಾಳುಕಿ ಅವರೇ ಹಾಗೂ ಪ್ರಕಾಶ್ ಅವರೇ ಮತ್ತು ಕೋಳೆಬಸ್ ಅವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಪತ್ರಿಕಾ ಬಂಧುಗಳೇ ಹಾಗೂ ಮುದ್ದು ಮಕ್ಕಳೇ ಹಾಗೂ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳೇ, ಇವತ್ತು ದಿವಸ ನಮ್ಮ ಪತ್ರಿಕಾ ರಂಗದ ಪತ್ರಿಕಾ ದಿನಾಚರಣೆಯನ್ನು ಹಾಕೊಂಡಿದ್ದು ಬಹಳಷ್ಟು ಸಂತೋಷದ ವಿಷಯ. ಯಾಕಂದ್ರೆ ಬಹಳಷ್ಟು ದಿನಗಳಿಂದ ಪತ್ರಿಕಾ ಕಾರ್ಯಕ್ರಮ ಆಗಿರಲಿಲ್ಲ ತಾಲೂಕಲ್ಲಿ. ಇವತ್ತು ದಿವಸ ಎಲ್ಲ ಪತ್ರಿಕಾ ಮಾಧ್ಯಮ ಪ್ರತಿನಿಧಿಗಳು ಕೂಡಿಕೊಂಡು ಒಂದು ಒಳ್ಳೆಯ ಕೆಲಸವನ್ನು ಮಾಡಿರ್ತಾರೆ. ಯಾಕಂದ್ರೆ ಪತ್ರಿಕಾ ಮಾಧ್ಯಮದ ಈಗಾಗಲೇ ವಿಷಯ ಬಗ್ಗೆ ಬಡಗಾಸರು ಬಹಳಷ್ಟು ವಿಷಯ ಹೇಳೋದ್ರ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡಿಲ್ಲ. ಆದರೂ ಸಹಿತ ಪತ್ರಿಕೆಗಳಿಂದ ಬಹಳಷ್ಟು ನಾಲೆಜ್ ಬರ್ತದೆ. ಎಲ್ಲ ರಂಗದಲ್ಲಿ ನಾವೆಲ್ಲ ಆಫೀಸರ್ ಬೇರೆ ಬೇರೆ ದೇಶ ಮತ್ತು ರಾಷ್ಟ್ರದಲ್ಲಿ ನಮ್ಮ ತಾಲೂಕಿನಲ್ಲಿ ಏನೇನು ನಡೀತೆ ಅನ್ನೋದು ನಿಖರವಾಗಿ ಹಾಗೂ ಶುದ್ಧವಾಗಿ ನಿರ್ವಹಿಸಿದ್ರಿಂದ ಬಹಳಷ್ಟು ಜನರಿಗೆ ಅನುಕೂಲ ಅದ. ಅದಕ್ಕಾಗಿ ಈ ಪತ್ರಿಕಾ ಮಾಧ್ಯಮದವರ ಕೊಡುಗೆ ಈ ನಮ್ಮ ದೇಶಕ್ಕೆ ಆಗಿರ್ಬೋದು, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಬಹಳಷ್ಟು ಅಭಿನಂದನೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮಾತಲ್ಲ ಅವಕಾಶ ಮಾಡಿಕೊಟ್ಟ ಎಲ್ಲ ಪತ್ರಿಕಾ ಬಳಗಗಳಿಗೆ ಹಾಗೂ ವೇದಿಕೆ ನಿರ್ವಹಿಸಿ ನಾವು ಜಯಂತಿಗೆ ದಿನಾಚರಣೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಶ್ರೀಗಳೇ, ಹಿರಿಯ ಪತ್ರಕರ್ತರಾದಂಥ ಪಾಟೀಲ್ ಸರ್ ಅವರೇ, ಉಲ್ಲೇಖ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಯಶೋದಾಸ್ ಸಾಹೇಬರೇ, ಯುವ ಸಾಹೇಬರೇ ಹಾಗೂ ನನ್ನ ಆತ್ಮೀಯ ಗೆಳೆಯರಾದಂಥ ಯಮುನಾಥ್ ಸಾಳಂಕಿ ಅವರೇ, ಪ್ರಕಾಶ್ ಸರ್ ಅವರೇ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆ ಮುದ್ದು ಮಕ್ಕಳೇ, ನನ್ನ ಸ್ನೇಹಿತರೆ, ಕೊಳಬೇಡ ಖುಷಿಯ ನುಡಿಯಲು ಬೇಡ, ಮುನಿಯಬೇಡ, ಮನೆಯರಿಗೆ ಅಸಹ್ಯ ಪಡಬೇಡ, ಅನ್ನ ಬಣ್ಣಿಸಬೇಡ, ಮನೆಯಬೇಡ, ಇದೇ ಅಂತ ನನ್ನ ಸುದ್ದಿ, ಇದೇ ವಚನಗಳ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಡೆಸುವ ಪರ ಕೂಡಲ ಸಂಗಮ ದೇವ. ಇವತ್ತಿನ ದಿವಸ ಪತ್ರಿಕಾ ದಿನಾಚರಣೆ ಅಂಗವಾಗಿ ತಮ್ಮೆಲ್ಲ ಪತ್ರಕರ್ತರಿಗೆ ನಾನು
ಶುಭವನ್ನು ಕೋರುತ್ತೇನೆ. ಎದಕ್ಕೆ ಶುಭ ಕೋರುತ್ತೀನಪ್ಪ ಅಂತಂದ್ರೆ ಮೊನ್ನೆ ಒಂದು ಸರ್ಕಾರಿ ಹಾಸ್ಪಿಟಲಲ್ಲಿ ನಮ್ಮ ಇಲ್ಲಿ ಕ್ಷೇತ್ರಕ್ಕೆ ಜನಪ್ರತಿನಿಧಿಸಬೇಕಾಗಿತ್ತು. ಅವಾಗ ನಾನು ನಮ್ಮ DH ಅವರನ್ನು ಮಾತಾಡಿದ್ದೆ, ಹೆಲ್ತ್ ಮಿನಿಸ್ಟರ್ನು ಮಾತಾಡಿದ್ದೆ, ಮುಖಾಂತರ TH ಅವ್ರನ್ನು ಮಾತಾಡಿದ್ದೆ. ಸೋಷಿಯಲ್ ಮೀಡಿಯಾ ಎಷ್ಟು ಇಂಪಾರ್ಟೆಂಟ್ ಐತಿ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅಂದ್ರೆ ಪೇಪರ್ ಮಾಧ್ಯಮ ಬೈತಾರ, ಅದು ಎಫೆಕ್ಟ್ ಆಗ್ತೈತಿ, ಸರ್ಕಾರದಲ್ಲಿ ಚರ್ಚೆ ಆಗ್ತೈತಿ, ಅದು ಕಟ್ ಆಗಿ ಹೋಗ್ತೈತಿ. ಇವತ್ತಿಂದು ನಮ್ಮ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಜನಪ್ರತಿನಿಧಿ ಬರಬೇಕಪ್ಪ ಅಂತಂದ್ರೆ ಈ ಪೀರಿಯಡ್ ತಮ್ಮ ಪತ್ರಿಕಾ ಭಾವನೆಯನ್ನು ಕೊಡಬೇಕಾಗ್ತದೆ. ಎದಕ್ಕಪ್ಪ ಅಂತಂದ್ರೆ ಒಂದು ಜನಪ್ರತಿನಿಧಿ ಏನ್ ಮಾಡ್ತಾರೆ ಕೆಲಸ ಅಂತಂದ್ರೆ ಸುಮ್ಮ ಉಳಿಸುವಂತ ಕೆಲಸ ಮಾಡ್ತಾರೆ, ಹಿರಿಯರು ಮಾಡ್ಕೊತಾರೆ ಅಂತ ಸೌಲಭ್ಯ ನಮ್ಮ ಇಡೀ ಮತಕ್ಷೇತ್ರಕ್ಕೆ ಇಲ್ಲದ ಕಾರಣಕ್ಕಾಗಿ ನಾವು ಸೋಷಿಯಲ್ ವರ್ಕರು ಈ ಮಾಧ್ಯಮದ ಸ್ನೇಹಿತರಿಗೆ ಮಾತಾಡೋದಾಗಿರೋದ ನಮ್ಮ PC ಪಾಟೀಲ್ ಸರ್ ಆಗಲಿ, ಕುಲೇಕರ್ ಸರ್ ಆಗಲಿ, ದಿನೇಶ್ವರವರಾಗಲಿ, ಜಮಾದಾರ್ ಸರ್ ಆಗಲಿ, ಇವರೆಲ್ಲ ನಮ್ಗೆ ಸ್ಪಂದನೆ ಮಾಡಿದ ಅಲ್ಲಿ ಏನದ ಒಂದು ಜನಪ್ರತಿನಿಧಿ ಪ್ರೋತ್ಸಾಹ ಅಂದ್ರೆ ಅದಕ್ಕೆ ಅದು ಪೀರಿಯಡ್ ನಮ್ಮ ಪತ್ರಕರ್ತರಿಗೆ ಹೋಗ್ಬೇಕಂತ ನಾನು ಹೇಳ್ತೀನಿ. ಇವತ್ತಿನ ದಿವಸ ಪತ್ರವನ್ನು ಅಗ್ನಿ ಅಂದ ಪತ್ರಕರ್ತರು ಅವರು ಇರ್ಲಿಕ್ಕಂದ್ರೆ ನಾವು ಏನಿಲ್ಲ. ಇವತ್ತಿನ ದಿವಸ ಏನ್ ನಡೆದೈತಿ, ನಮ್ಮ ಮತಕ್ಷೇತ್ರವಾಗಿ ನಡೆದೈತಿ, ನಮ್ಮ ರಾಜ್ಯವಾಗಿ ನಡೆದೈತಿ, CM ಆಗಿ ಹೇಳಕತ್ತಾರ, ಅದು ನಾವು ಗೊತ್ತಿಲ್ಲ, ಮನೆ ಮುಗಿಸ್ತೀವಿ, ಮಕ್ಕಳು ನೋಡ್ತೀವಿ, ಅದು ಯಾರ ಕೆಲಸ ಮಾಡ್ತಾರೆ ಅದು ಪತ್ರಕರ್ತರು. ಅದರ ಹಿನ್ನೆಲೆ ಪತ್ರಕರ್ತರ ಶ್ರಮ ಏನಪ್ಪ ಅಂತಂದ್ರೆ ಹಿರಿಯ ಪತ್ರಕರ್ತರು ಯಾರು ಪತ್ರಿಕಾಗೋಷ್ಠಿಗಳು ಮಾತಾಡಿದಾಗ ಅದರ ಪಕ್ಕ ಒಂದು ತಾಸು ಅಡ್ವಾನ್ಸ್ ಕೂತಿರ್ತಾರೆ ಇವರು. ಅವ್ರು ಯಾವಾಗ ಅವ್ರು ವೇಟ್ ಮಾಡಿ ಅವ್ರು ಏನ್ ಹೇಳಪ್ಪ ಅಂತಂದ್ರೆ ನಮ್ಮ ಸಂದೇಶ ಸಾರ್ವಜನಿಕ ಸಂದೇಶ ಕೊಡೋದು ಪತ್ರಕರ್ತರು. ಇವತ್ತಿನ ದಿವಸ ನಮ್ಮ ಇಡೀ ಮತಕ್ಷೇತ್ರದಲ್ಲಿ ನಮ್ಮ ಇಡೀ ಶಾಸಕರಿಂದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಅದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳಿದ್ದೀವಿ, ಅದನ್ನು ತಿಂಡಿಗೆ ಹೋಗಬೇಕು. ಇವತ್ತು ಇದೇ ಆರ್ಟಿಕಲ್ ಹಾಕೋದು ಇಲ್ಲಿಲ್ಲ ಇಟ್ಕೊಂಡಿಲ್ಲ ಅನ್ನೋದು ಅದನ್ನು ನೀವು ನಮ್ಗೆ ಹೇಳೋದು. ಅದಕ್ಕಾಗಿ ಮಕ್ಕಳನ್ನು ಬಂದಾಗ ಇವತ್ತಿನ ದಿವಸ ರಾಜಕೀಯ ವೇದಿಕೆಯಿಂದ ನಾವು ಹೇಳಬೇಕಾಗ್ತದೆ ಅಂತ ಹೇಳ್ತಾರೆ. ಆದ್ರೆ ಮಕ್ಕಳನ್ನು ಬಂದಾಗ ಇವತ್ತಿನ ದಿವಸ ಅದಕ್ಕೆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಪ್ಪ ಅಂತಂದ್ರೆ ವಿದ್ಯೆ ಗ್ರಹಿಸದ ತಂದೆ ಬುದ್ಧಿ ಹೇಳ, ವಿದ್ಯೆ ಗ್ರಹಿಸದ ತಂದೆ ಬುದ್ಧಿ ಹೇಳದ ಗುರು, ವಿದ್ಯೆ ಗ್ರಹಿಸದ ತಂದೆ ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈಗಳು ಸರ್ವಜ್ಞ ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ಇವತ್ತಿನ ದಿವಸ ನನಗೆ ಮಾತಾಡಿ ಅವಕಾಶ ಕೊಡ್ತೀರಿ. ತಾವು ಅದೇ ಬರೀತೀರಪ್ಪ ಅಂದ್ರೆ ಸತ್ಯವನ್ನು ಬರೀತೀರಿ, ಸತ್ಯವನ್ನು ನಾವು ನೋಡ್ತಾ ಇದ್ದೀವಿ. ಕೆಲವೊಂದು ಆದ್ರೆ ದಯವಿಟ್ಟು ನನ್ನ ಕೈ ಜೋಡಿಸಿರ್ತೀನಿ, ಯಾರು ಅಧಿಕಾರವಾಗಿರ್ತಾರೆ ಅವ್ರ ಪರವಾಗಿ ಮಾತಾಡಕ್ಕೆ ಹೋಗ್ಬೇಕು, ಅವ್ರ ಪರವಾಗಿ ಸುಳ್ಳು ಬರೆಯಕ್ಕೆ ಹೋಗ್ಬೇಕು. ಅದು ಪಾಪ ಆಗ್ತದೆ. ಮತಕ್ಷೇತ್ರದಾಗ ಏನ್ ಮಾಡೋದ ಏನ್ ಹೇಳ್ಯಾರ ಅದೇ ಆಗಲಿ, ದಯವಿಟ್ಟು ಕೈ ಜೋಡಿಸಿರ್ತೀನಿ ನಾನು. ಯಾಕಪ್ಪ ಅಂದ್ರೆ ಮೀಡಿಯಾ ಅಂದ್ರೆ ನಾಲ್ಕನೇ ಅಂಗ ನೀವೇನೇ ಸುಳ್ಳಿಗೆ ಕರೆ ಹಾಕಿದ್ರಪ್ಪ ಅಂತಂದ್ರೆ ಅದು ಕರೆ ಹಾಕಿಬಿಟ್ಟಿದೆ, ಅದು ಬಹಳ ಬರೀ ಹೇಳ್ತೀನಿ ನಾನು. ಅದಕ್ಕಾಗಿ ತಮ್ಮನ್ನು ಮತ್ತೊಂದು ಹೇಳಬೇಕಾಗ್ತದ, ಕೊಟ್ಟಿದ್ದು ತನಗಾಗಿ ಬತ್ತಿದ್ದು ಪದರಿಗೆ, ಕೊಟ್ಟಿದ್ದು ಕೆಟ್ಟಿದ್ದನೆಯ ಮುಂದೆ ಕಟ್ಟಿದ್ದು ಬುದ್ಧಿ ಸರ್ವಜ್ಞ. ನಾವೇನ್ ಮಾಡ್ತೀವಿ ಅದು ನಮ್ಗೆ ಬರ್ತೈತಿ, ನಾವೇನ್ ಮಾಡ್ತೀವಿ ಅದೇ ನಮ್ಗೆ ಮುಂದೆ ಬರ್ತೈತಿ. ಆದರೆ ಆಫೀಸರ್ಸ್ ತಾಲೂಕು ಆಫೀಸರ್ಸ್ ಬಹಳಷ್ಟು ಮಂದಿ ಅದ, ನಮ್ಗೆ ವಿಶೇಷವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿದ್ರೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಕೆಲವೊಂದು ವಿಷಯದಲ್ಲಿ ತಾವೇನ ನಾವೇ ಆರ್ಡರ್ ಮೇಂಟೈನ್ ಮಾಡಬೇಕು, ನಮ್ಮ ಕರ್ತವ್ಯ. ನಾವು ಕೇಳೋದು ಕರ್ತವ್ಯ, ಸಾರ್ವಜನಿಕ ನಮ್ಮ ಕರ್ತವ್ಯ. ಸಾರ್ವಜನಿಕವಾಗಿ ನಮ್ಗೆ ಒಲಿಸ್ಕೊಡ್ರಿ ಅಂತ ನಮ್ಮ ಕರ್ತವ್ಯ. ತಮ್ಮ ಕರ್ತವ್ಯ ತಮ್ಮ ಕರ್ತವ್ಯ ಮಾಡಿ ಸರಿ ಅಂತ ಪರಿಗಣಿಸಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ ತೊಂದರೆಯನ್ನು ಪರಿಗಣಿಸಬೇಕು. ಅದ್ರ ಪರವಾಗಿ
ವಿದ್ಯಾವರ್ಧಕ ಸಂಘ ಶುಂಠಿಹಾಳ್ ಸಹಯೋಗದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮಕ್ಕೆ ಪವಿತ್ರ ಕಳೆಯುವಂತಲ್ಲಿರುವಂತಹ ಪ್ರಮುಖ ಪೂಜಾ ಶತಸ್ಥಲ ಪ್ರವಿ ಅಭಿನವ ಗುಣೇಂದ್ರ ಶಿವಾಚಾರ್ಯ ಸಂಸ್ಥಾನ ಶಿಕ್ಷಣ ಪಾದಗಳಿಗೆ ಶ್ರೀಯದು ಇಂದಿನ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರುವಂತಹ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅತ್ಯಂತ ದಕ್ಷ ಅಧಿಕಾರಿಗಳಾಗಿರುವ ಮಾದೇವಪ್ಪ ಯೋಗಿಸುತ್ತಾರೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ತಾಲೂಕಿನ ದಂಡಾಧಿಕಾರಿಗಳಾಗಿರುವ ಶ್ರೀಯುತ ನಾಗೇಂದ್ರ ಘೋಷ್ ಅವರೇ, ನನ್ನ ವಿದ್ಯಾರ್ಥಿಗಳು ಇದೀಗ ತಾನೇ ಪ್ರಾಸ್ತಾವಿಕ ಮಾತನಾಡಿರುವಂತಹ ಶ್ರೀ ಉಮೇಶ್ ಗೋಳೇಕರ್ ಸರ್ ಅವರೇ, ಇಂಡಿ ತಾಲೂಕಿನ ಹಿರಿಯ ಪತ್ರಕರ್ತರು ವಿಶ್ರಾಂತ ಪ್ರಾಚಾರ್ಯರಾಗಿರುವಂತಹ ಎ ಸಿ ಪಾಟೀಲ್ ಸರ್ ಅವರೇ, ನಮ್ಮ ನೌಕರ ಸಂಘದ ಅಧ್ಯಕ್ಷರು ಈಗ ಮುಖಂಡರಾಗಿರುವಂತಹ ರಾಹುಲ್ ಸರ್ ಅವರೇ, ವೇದಿಕೆ ಮೇಲೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ ಶಾಂತಪ್ಪ ದಶವಂತ್ ಸರ್ ಅವರೇ, ಇದೀಗ ತಾನೇ ಮಾತನಾಡಿರುವಂತಹ ರಾಜಕೀಯ ಧುರೀಣರೇ ಮತ್ತು ಕೆಪಿಆರ್ ಅಧಿಕಾರಿಗಳಾಗಿರುವಂತಹ ಬೆಳಗರ್ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ ಇನ್ನೂ ಉಪಸ್ಥಿತರು ಎಲ್ಲ ಇದ್ದಾರೆ. ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಪತ್ರಿಕಾ ಬಳಗದ ಹಿರಿಯರೇ, ವಿದ್ಯಾರ್ಥಿಗಳೇ, ತಾಯಿಯರೇ, ನಮ್ಮೆಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳಲು ಬಯಸ್ತೇನೆ. ಇವತ್ತು ಪತ್ರಿಕಾ ದಿನಾಚರಣೆಯನ್ನ ಆಚರಣೆ ಮಾಡಿರುವುದು ಯಾಕೆ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಒಂದ್ಸಲ ಆಲೋಚನೆ ಮಾಡಿದಾಗ ನೀವು ನೆನಪಿಟ್ಕೋಬೇಕು. ಜುಲೈ 1, 1843 ಮಂಗಳೂರು ಸಮಾಚಾರ ಎನ್ನುವಂತಹ ಪತ್ರಿಕೆ ಹೆರ್ಮನ್ ಮೊಗ್ಲಿಗ್ ಅವರು ಬಿಡುಗಡೆಗೊಳಿಸಿದರು. ಜುಲೈ 1, 1843 ಮಂಗಳೂರಿನಲ್ಲಿ ಮಂಗಳೂರು ಸಮಾಚಾರ ಎನ್ನುವಂತಹ ಪತ್ರಿಕೆ ಭಾಷಾ ವಿಷಯ ಸಂಸ್ಥೆಗಳಿಂದ ಬಂದಂತಹ ಸ್ವಿಟ್ಜರ್ಲೆಂಡ್ ಮೂಲದವರಾದಂತಹ ಒಂದು ಪತ್ರಿಕೆ. ಆ ಪತ್ರಿಕೆ ಪ್ರಾರಂಭವಾಗಿದ್ದು ಇಡೀ ಕನ್ನಡ ನಾಡಿನಲ್ಲಿ ಪತ್ರಿಕೋದ್ಯಮಕ್ಕೆ ಒಂದು ಹೊಸ ಪ್ರಾರಂಭವನ್ನಾಯಿತು. ಅದರ ಸ್ಮರಣೆಗೋಸ್ಕರ ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ಪತ್ರಿಕಾ ದಿನಾಚರಣೆ ಮಾಡ್ತಾರೆ. ಆದರೆ ಬೇರೆ ಬೇರೆ ಕಾರಣಾಂತರಗಳಿಂದ ಇವತ್ತು ತಾಲೂಕಿನಲ್ಲಿ ಇದರೊಂದು ಪತ್ರಿಕಾ ದಿನಾಚರಣೆ ಏರ್ಪಡಿಸಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನು? ಬಹಳಷ್ಟು ವಿದ್ಯಾರ್ಥಿಗಳು ಜೋಡಿಯಾಳ ಸಂಸ್ಥೆಯಿಂದ ಬಂದಿದ್ದಾರೆ, ನಮ್ಮ ತರಗತಿಗಳಲ್ಲಿ ಬಿಟ್ಟು ಬಂದಿದ್ದಾರೆ, ಇಲ್ಲಿ ಏನೋ ಒಂದು ವಿಷಯಗಳನ್ನ ತಲೆಯಲ್ಲಿ ತುಂಬಿಕೊಂಡು ಹೋಗಬೇಕಂತೇಳಿ ನಾವು ಆಸೆ ಪಟ್ಟು ಬಂದಿದ್ದೇವೆ. ಮುಖ್ಯ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಪತ್ರಿಕಾ ರಂಗವನ್ನ ಪತ್ರಿಕೋದ್ಯಮವನ್ನ ಸ್ಮರಣೆ ಮಾಡಿಕೊಳ್ಳುವುದು ಅಥವಾ ನಮ್ಮ ಪತ್ರಿಕೆ ಪ್ರಾರಂಭವಾದ ಇತಿಹಾಸವನ್ನ ಸ್ಮರಿಸಿಕೊಳ್ಳುವುದು. ಹೇಳಿದೆ 1843ರಲ್ಲಿ ಮೊಗ್ಲಿಗ್ ಅವರಿಂದ ಪತ್ರಿಕೆ ಪ್ರಾರಂಭ ಆಯಿತು ಅಂತೇಳಿ, ಅದು ಒಂದು ಮುಖ್ಯ ಅಂಶ. ಎರಡನೇದು ಪತ್ರಿಕೋದ್ಯಮದ ಕುರಿತು ಚಿಂತನೆ ಮಾಡೋದು. ಪತ್ರಿಕೋದ್ಯಮ ನಿಂತಿರಲ್ಲ. 1843ರಿಂದ 21ನೇ ಶತಮಾನದ 2026ರವರೆಗೆ ಏನೆಲ್ಲ ನಡೆದು ಬಂದಿದೆ, ಏನೆಲ್ಲ ಬದಲಾವಣೆಗಳಾಗಿವೆ. ಇದೀಗ ರಾಷ್ಟ್ರೀಯ ಮುಖಂಡರು ಹೇಳಿದರು, ಈ AI ಕೂಡ ಒಂದಾಗಿದ್ದು ಅದಕ್ಕಿಂತ ಮುಂದೆ ಇನ್ನೇನೋ ನಮ್ಮ ಮುಂದೆ ಬಂದು ನಿಂತದೆ ಅಂತೇಳಿ. ಈ ನಿಂತ ನೀರಲ್ಲಿ ನಿರಂತರ ಪ್ರಕ್ರಿಯೆ ಇದೆಯಲ್ಲ ಈ ಪತ್ರಿಕೋದ್ಯಮದಲ್ಲಿ, ಅದನ್ನು ಚರ್ಚಿಸುವಂಥದ್ದು. ಅದರ ಜೊತೆಗೆ ಇವತ್ತೇನು ನಮ್ಮ ಮುಂದೆ ಕೂತಿದ್ದಾರೆ ತುಂಬಾ ಗೌರವಾನ್ವಿತ ಸ್ಥಾನದಲ್ಲಿ ಹಾಗಾಗಿ ನಮ್ಮ ಗೋಳೇಕರ್ ಸರ್ ಅವರು ಹೇಳಿದ್ರು, ನಮ್ಮ ಸಂವಿಧಾನದ ನಮ್ಮ ಭಾರತದ 4ನೇ ಅಂಗ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗದ ನಂತರದಲ್ಲಿ ಪತ್ರಿಕಾಂಗವನ್ನು ಒಂದು ಸ್ತಂಭವಾಗಿ ಏನು ದೇಶ ಕಟ್ಟುವಲ್ಲಿ ಕೆಲಸ ಮಾಡ್ತದಲ್ಲ, ಆ ದೇಶ ಕಟ್ಟುವ ಕೆಲಸ ಮಾಡುವಂತ ಪತ್ರಕರ್ತರಿರುವ ಚಾಲೆಂಜ್ಗಳನ್ನ, ಸವಾಲುಗಳನ್ನ, ಅವರು ಇರುವಂತಹ ಕೊಡುಗೆಗಳನ್ನ ಮೆಲುಕಾಕುವಂತ ಕಾರ್ಯಕ್ರಮ ಇವತ್ತು ಪತ್ರಿಕಾ ದಿನಾಚರಣೆ. ಮುಖ್ಯವಾಗಿ ಒಂದು ಏನು ನಮ್ಮ ದೇಶ ಕಟ್ಟುವಲ್ಲಿ 4 ಸ್ತಂಭಗಳು, 4 ಒಂದು ಹಂಚಿಕೆ ಹೇಗೆ 4 ಕಾಲಗಳಿದ್ದಾಗ ಅದು ಸಮಸ್ಥಿತಿಯಲ್ಲಿ ಇರ್ತದೋ ಹಾಗೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ನಂತರದಲ್ಲಿ ಬರುವುದು ಅತ್ಯಂತ ಮುಖ್ಯವಾಗಿದ್ದು ಪತ್ರಿಕಾರಂಗ ಅಂತ. ಈ ಪತ್ರಿಕಾರಂಗ ಅನ್ನೋದು ಎಷ್ಟು ಮಹತ್ವದ್ದು ಅಂದ್ರೆ, ದೇಶ ಕಟ್ಟುವ ಬ್ರಿಟಿಷರಿದ್ದಾಗ ಬ್ರಿಟಿಷರನ್ನು ಹೊಡೆದೋಡಿಸಲು ಹೋರಾಟ ಮಾಡಿತು, ಸ್ವಾತಂತ್ರ್ಯ ಸಿಕ್ಕ ಬಳಿಕ ಸಂವಿಧಾನವನ್ನು ರಚನೆ ಮಾಡಿತು, ಸ್ವಾತಂತ್ರ್ಯ ನಂತರದಲ್ಲಿ 70ನೇ ಸ್ವಾತಂತ್ರ್ಯೋತ್ಸವ ಆಚರಿಸುವ ಸಂದರ್ಭದಲ್ಲಿ ನಮ್ಮ ಪತ್ರಿಕೆಯವರು ಏನೇ ಕೆಲಸ ಮಾಡಬೇಕು ಅಂದ್ರೆ ನಮ್ಮ ದೇಶವನ್ನು ಕಟ್ಟಲಿಕ್ಕೆ ಅವ್ರು ಹೇಗೆ ಕೊಡುಗೆ ಮಾಡಿದ್ದಾರೆ, ಅವರನ್ನು ನಾವು ಹೇಗೆ ಗೌರವದಿಂದ ಕಾಣಬೇಕು, ಪತ್ರಕರ್ತರು ಸಮಾಜವನ್ನು ಕಟ್ಟುವ, ದೇಶವನ್ನು ಕಟ್ಟುವ ಕೆಲಸ ಮಾಡುವ ಪತ್ರಕರ್ತರು. ಹೀಗಾಗಿ ಆ ಎಲ್ಲ ಪತ್ರಕರ್ತರಿಗೆ, ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವವರಿಗೆ ನಾನು ಹೃದಯಾದಿ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹಳ ಸಲ ನಾವು
ಇತಿಹಾಸದ ಬರೀಬೇಕಾದ ನಾವು ಇತಿಹಾಸ ಬರೀತೀವಿ ಅಂತ ಜಾಗೃತಿ ನಮ್ಮ ಮನಸ್ಸಲ್ಲಿ ಇರಬೇಕು ಅಂತ ಹೇಳಿ ಆ ಪತ್ರಕರ್ತರನ್ನು ಗೌರವದಿಂದ ಕಾಣಲಿಕ್ಕೆ ಬಯಸ್ತಾ ಇದ್ದೀವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ನಿರ್ಮಿಸಿದವರು ಇತಿಹಾಸ ಅರಿಯದವರು ಇತಿಹಾಸವನ್ನು ನಿರ್ಮಿಸಲಾರ. ನಮ್ಮ ಪ್ರಜಾವಣೆಯಲ್ಲಿ ಸಂಯುಕ್ತ ಕರ್ನಾಟಕದಲ್ಲಿ ಬರ್ತವೆ 75 ವರ್ಷಗಳಿಂದ ನಾವು ಕೇಳ್ಬರ್ತೇವೆ. 75 ವರ್ಷ ಹಿಂದೆ ಏನು ಬರ್ತೀವಿ ಅಂದ್ರೆ ಇತಿಹಾಸ ಹೋಗ್ತೀವಿ. ಇತಿಹಾಸ ಅರಿಬೇಕು. ನಾವು ಭಾರತ ದೇಶದಲ್ಲಿ ವ್ಯಾಪಾರಕ್ಕೆ ಬಂದಂತ ಬ್ರಿಟಿಷರು ನಮ್ಮನ್ನು 200 ವರ್ಷ ನಿರ್ದಯವಾಗಿ ಆಳಿದ್ರು. ಇದು ಇತಿಹಾಸ. ಇದನ್ನು ಪ್ರಚುರಪಡಿಸಿದ ಪತ್ರಿಕೆಗಳು. ಆ ಪತ್ರಿಕೆಗಳು ಇತಿಹಾಸ ನಿರ್ಮಾಣ ಮಾಡುವಂತ ಕಾರ್ಯ ಅಂತ ಜವಾಬ್ದಾರಿ ಕೆಲಸ ಮಾಡ್ತಿರುವಂತ ಪತ್ರಿಕೆಗಳು ತಮ್ಮ ಜವಾಬ್ದಾರಿಯನ್ನು ಅರ್ಥಬೇಕು ಅಂತ ಹೇಳಿ ನಾವು ಅವರಲ್ಲಿ ಕೇಳಬೇಕಾಗ್ತದೆ. ಅದಕ್ಕಾಗಿ ಸುದ್ದಿ ಕೇವಲ ಮಗಳೇ ಇವರು ಹೇಳಿದ್ರು, ನಮ್ಮ ಏವಿಸರು ಬಹಳ ಅತ್ಯುತ್ತಮವಾದ ಮಾತು ಹೇಳಿದ್ರು. ದಿನಪತ್ರಿಕೆಗಳು ಪ್ರತಿದಿನದ ಪಠ್ಯ ಪುಸ್ತಕಗಳು ಹೇಗೆ ವಿದ್ಯಾರ್ಥಿಗಳಿಗೆ ಒಂದು ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಇದೆಯೋ, ವಿದ್ಯಾರ್ಥಿಗಳಿಗೆ ಹೇಗೆ ಒಂದು ಮಾರ್ಗದರ್ಶನದ ಒಂದು ಪಠ್ಯ ಪುಸ್ತಕ ಇದೆಯೋ, ಪಠ್ಯ ಪುಸ್ತಕದ ಆಚಾರ ಚಿಂತಿಸಬೇಕು ಅದೆಲ್ಲ ಸತ್ಯ. ನಮಗೊಂದು ರೂಟ್ ಇದೆ ಪಠ್ಯ ಪುಸ್ತಕದ ಮೂಲಕ ಅಂತ ಹೇಳಿ. ಹಾಗಾದ್ರೆ ಇಡೀ ಸಮಾಜದಲ್ಲಿರುವ ಜನರಿಗೆ, ಪ್ರತಿಯೊಬ್ಬ ನಾಗರಿಕರಿಗೆ ಪತ್ರಿಕೆಗಳೇ ದಿನನಿತ್ಯದ ಪಠ್ಯ ಪುಸ್ತಕಗಳು ಅಂತ ಹೇಳಿದ್ರೆ ತಪ್ಪಾಗಿತ್ತು. ಪತ್ರಿಕೆಗಳು ದಿನನಿತ್ಯದ ಪಠ್ಯ ಪುಸ್ತಕಗಳು ಅಂದ್ರೆ ಮಾರ್ಗದರ್ಶಿ ಇರ್ತವೆ ಅನ್ನೋದು. ಒಬ್ಬ ಶ್ರೇಷ್ಠ ಪತ್ರಕರ್ತ ಅಥವಾ ಒಂದು ಶ್ರೇಷ್ಠ ಪತ್ರಿಕೆ, ನಾವು ಬಹಳ ಉದಾಹರಣೆ ಹೇಳ್ತೀನಿ. ಒಬ್ಬ ಶ್ರೇಷ್ಠ ಪತ್ರಕರ್ತ, ಒಬ್ಬ ಶ್ರೇಷ್ಠ ಬರಹಗಾರ, ಒಬ್ಬ ಶ್ರೇಷ್ಠ ವರದಿಗಾರ ಈ ದೇಶದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಇದೆ. ನಿಮಗೆಲ್ಲ ಗೊತ್ತಿರೋ ವಿದ್ಯಾರ್ಥಿಗಳೇ, ನಿಮ್ಮಷ್ಟೇ ವಯಸ್ಸಿನಲ್ಲಿ ನೊಬೆಲ್ ಪ್ರೈಸ್ ಪಡೆದಂತ ಮಲಾಲಾ ಯೂಸುಫ್ಜಾಯ್ ಪಾಕಿಸ್ತಾನದ ವಿದ್ಯಾರ್ಥಿನಿ, ಅವಳು ನೊಬೆಲ್ ಪ್ರೈಸ್ ಪಡೆದು 15 ವಯಸ್ಸಿನಲ್ಲಿ. ಅವಳು ಮೇಲೆ ಬರೀತಾಳೆ, ಎ ಪೆನ್, ಎ ಟೀಚರ್, ಎ ಬುಕ್ ಕ್ಯಾನ್ ಚೇಂಜ್ ದ ವರ್ಲ್ಡ್. ಒಂದು ಪುಸ್ತಕ, ಒಂದು ಲೇಖನ, ಒಂದು ಶಿಕ್ಷಕ ಈ ಜಗತ್ತನ್ನು ಬದಲಾಯಿಸಬಲ್ಲರು. 1799 ಫ್ರಾನ್ಸ್ ಮಹಾತ್ಮ ಗಾಂಧಿ ಆಗಬೇಕಾದ್ರೆ ಕಾರ್ಲ್ ಮಾರ್ಕ್ಸ್ ಬರೆದ ದಾಸ್ ಕ್ಯಾಪಿಟಲ್ ಅಂತ ಒಂದು ಪುಸ್ತಕ. ಹಾಗೆಯೇ ಈ ಪತ್ರಿಕಾರಂಗದಲ್ಲಿ ಒಂದೊಂದು ಸುದ್ದಿಗಳು ಒಬ್ಬೊಬ್ಬರ ಏನು ಅವರ ಅಧಿಕಾರವನ್ನು ಕೆಳಗಿಸುವ, ಒಂದೊಂದು ಸುದ್ದಿಗಳು ಅವರ ಅಧಿಕಾರವನ್ನು ತಗೊಂಡೊಯ್ಯುವ, ಈ ಸಮಾಜದಲ್ಲಿ ಬದಲಾವಣೆಗೆ ಕಾರಣ ಆಗ್ತವ ಆ ಸುದ್ದಿ. ಅದಕ್ಕೆ ಹೇಳಿದ್ರೆ ಮೊಹಮ್ಮದ್ ಪೈಗಂಬರ್ ಅವರ ಕಡೆ ಹೇಳಿದ್ರೆ, ಖಡ್ಗಕ್ಕಿಂತ ಲೇಖನಿ ಶ್ರೇಷ್ಠ. ಖಡ್ಗ ಎಷ್ಟು ಖಡ್ಗ ಎಷ್ಟು ಹರಿತವಾಗಿರುತ್ತೋ ಅದಕ್ಕಿಂತಲೂ ಹರಿತವಾದದ್ದು, ಅದಕ್ಕಿಂತಲೂ ನೋವು ಮಾಡುವಂಥದ್ದು, ಅದಕ್ಕಿಂತಲೂ ಆರೋಗ್ಯ ಇರುವಂಥದ್ದು ಯಾವಂದ್ರೆ ಲೇಖನಿ. ಆ ಲೇಖನಿ ಹಿಡ್ಕೊಂಡಂತ ಪತ್ರಿಕರ್ತರು ಇವತ್ತು ಪತ್ರಿಕಾ ದಿನಾಚರಣೆಯ ಅವರನ್ನು ಗೌರವಿಸೋದು, ಅವರನ್ನು ಕೊಂಡಾಡೋದು, ಅವರು ಕೊಡುವಂತ ಸಮಾಜಕ್ಕೆ ಕೊಡುವಂತ ಕೊಡುಗೆಗಳನ್ನ ನಾವು ಗಮನಿಸೋದು ಇದೆಯಲ್ಲ, ಅದು ನಾವು ಕೊಡ್ತಿರುವಂಥದ್ದು ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಜೋಸೆಫ್ ಪುಲಿತ್ಜರ್ ಅನ್ನುವಂಥ ಒಬ್ಬ ಲೇಖಕ ಹೇಳ್ತಾರೆ, ನಮ್ಮ ಪ್ರಜಾಪ್ರಭುತ್ವ ಮತ್ತು ಪತ್ರಿಕಾ ವ್ಯವಸ್ಥೆ ಬಹಳ ಗಮನಿಸಬೇಕು ವಿದ್ಯಾರ್ಥಿಗಳು. ಪ್ರಜಾಪ್ರಭುತ್ವ ಮತ್ತು ಪತ್ರಿಕಾ ವ್ಯವಸ್ಥೆ ಎರಡೂ ಒಟ್ಟಿಗೆ ಏಳುತ್ತವೆ ಅಥವಾ ಎರಡೂ ಒಟ್ಟಿಗೆ ಕುಸಿಯುತ್ತವೆ. ಅಂದರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ 79 ವರ್ಷ 80 ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಉಳಿದಿದೆ ಅಂತಂದ್ರೆ ಅದು ಪತ್ರಿಕಾಧರ್ಮದಿಂದ, ಸಮೂಹ ಮಾಧ್ಯಮಗಳಿಂದ. ಅಕಸ್ಮಾತ್ ಯಾರಾದರೂ ಕುಸಿದಿದೆ ಅಂತ ಟೀಕೆ ಮಾಡೋದಾಗಿದ್ದರೆ ನಮ್ಮ ಪತ್ರಿಕಾ ವ್ಯವಸ್ಥೆ, ಸಮೂಹ ಮಾಧ್ಯಮದ ವ್ಯವಸ್ಥೆಗಳು ಕುಸಿದಿದೆ ಅಂತ ಹೇಳ್ತಾರೆ. ಅದಕ್ಕೆ ಪುಲಿತ್ಜರ್ ಅನ್ನುವಂಥ ವಿಜ್ಞಾನಿ ಹೇಳ್ತಾರೆ, ಪ್ರಜಾಪ್ರಭುತ್ವ ಮತ್ತು ಪತ್ರಿಕೆ ಒಟ್ಟಿಗೆ ಬೆಳೆಯುತ್ತವೆ, ಅಕಸ್ಮಾತ್ ಆಗಿ ಒಟ್ಟಿಗೆ ಕುಸಿಯುತ್ತವೆ. ಮಹಾತ್ಮ ಗಾಂಧಿಯವರು ಹೇಳ್ತಾರೆ ಈ ಪತ್ರಿಕೋದ್ಯಮದ ಕುರಿತು. ಪತ್ರಿಕೋದ್ಯಮದ ಉದ್ದೇಶ ಏನು ಅಂತಂದ್ರೆ ಭಾವನೆಗಳನ್ನು ಕೆರಳಿಸುವುದಲ್ಲ, ಜನರ ಭಾವನೆಗಳನ್ನು ಕೆರಳಿಸುವುದಲ್ಲ, ಅವರಿಗೆ ಸತ್ಯವನ್ನು ಮುಟ್ಟಿಸುವುದು. ರಾವುಸ್ ಅವರು ಹೇಳಿದ್ರು, ಸತ್ಯವನ್ನು ಹೇಳಬೇಕು ಪತ್ರಿಕೆಗಳು, ಸತ್ಯವನ್ನು ಹೇಳಬೇಕು. ನಮ್ಮ ಜಮಾದಾಸ್ ಹೇಳಿದ್ರು, ಸತ್ಯದ ಕುರಿತಾಗಿ ಹೇಳಬೇಕು. ಎಲ್ಲಿ ಹೋದ್ರು ನೀವು ಆಧ್ಯಾತ್ಮಕ ಹೋದ್ರು ಸತ್ಯ ಶೋಧನೆ, ವಿಜ್ಞಾನಕ್ಕೆ ಹೋದ್ರು ಸತ್ಯ ಶೋಧನೆ. ಮಹಾತ್ಮ ಗಾಂಧಿಯವರು ಬಂದಿದ್ದು ಆತ್ಮಚರಿತ್ರೆ, ಸತ್ಯದೊಂದಿಗೆ ನಮ್ಮ ಪ್ರಯೋಗ. ಇವತ್ತು ಪತ್ರಿಕಾ ಮಾಧ್ಯಮದವರಾಗಲಿ, ಸಮೂಹ ಮಾಧ್ಯಮ
ಅದೇ ರೀತಿಯಾಗಿ ಇನ್ನೊಬ್ಬರು ಜಾರ್ಜ್ ಆರ್ವೆಲ್ ಅಂತ ಒಬ್ಬ ವಿದೇಶಿ ತತ್ವಜ್ಞಾನಿ ಹೇಳ್ತಾರೆ, ಪತ್ರಿಕೋದ್ಯಮ ಅಂದರೆ ಯಾರಾದರೂ ಪ್ರಕಟಿಸಬಾರದೆಂದು ಬಯಸುವ, ಯಾರಾದರೂ ಇದು ಪ್ರಕಟಿಸಬಾರದು ಅಂತ ಹೇಳಿ ಯಾರಾದರೂ ಬಯಸ್ತಿದ್ರಂದ್ರೆ ಅದನ್ನು ಮೊದಲು ಪ್ರಕಟಿಸಬೇಕು, ಅದು ಪತ್ರಿಕೋದ್ಯಮದ ಧರ್ಮ ಅಂತ ಹೇಳಿ ಅವರು ಹೇಳ್ತಾರೆ. ಸೊ ಇಂಥ ಪತ್ರಿಕೋದ್ಯಮಿಗೆ ತನ್ನದೇ ಆದಂತಹ ಒಂದು ದೊಡ್ಡ ಇತಿಹಾಸ ಇದೆ. ನಮ್ಗೆ ಗೊತ್ತಿರಲಿ ವಿದ್ಯಾರ್ಥಿಗಳೇ, ನಮ್ಮ ಭಾರತ ದೇಶದಲ್ಲಿ ಮೂಢನಂಬಿಕೆಗಳು ಅಧ್ಯಾತ್ಮ ಮಾಡಿತು. ಸತಿ ಸಹಗಮ ಪದ್ಧತಿ, ಸತಿ ಸಹಗಮ ಪದ್ಧತಿ ಅಂತ ಏನು ಅಂತಂದ್ರೆ ಕೇವಲ ಗೊತ್ತಿದೆ. ಗಂಡ ಸತ್ತಂದ್ರೆ ಅವನ ಹೆಂಡತಿ ಅಕಸ್ಮಾತ್ ಗಂಡ ಸತ್ತಂದ್ರೆ ಹೆಂಡತಿ ಕೂಡ ಆ ಬೆಂಕಿಯಲ್ಲಿ ಚಿತೆಯಲ್ಲಿ ಸಾಯುವಂತ ಪರಿಸ್ಥಿತಿ. ಇಂಥದನ್ನ ಹೋಗಲಾಡಿಸಲಿಕ್ಕೆ ನಮ್ಮ ಏನು ಪತ್ರಿಕೆ ಇಟ್ಕೊಂಡು ಹೋಗುವಂತವರು ನಮ್ಮ ಏನು ಬದಲಾವಣೆ ಹೆಂಗಾರದವರು ರಾಜಾರಾಮ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಕಟ್ಟಿದ್ರು. ಬ್ರಹ್ಮ ಸಮಾಜವನ್ನು ಕಟ್ಟಿ ಸಮಾಜ ದರ್ಶನ ಅನ್ನುವಂಥ ಪತ್ರಿಕೆ, ಬ್ರಾಹ್ಮಿಕಲ್ ಮ್ಯಾಗಝಿನ್ ಅನ್ನುವಂಥ ಇನ್ನೊಂದು ಪತ್ರಿಕೆ, ಸುಗಂಧ ಕೌಮುದಿ ಅನ್ನುವಂಥ ಪತ್ರಿಕೆಗಳನ್ನು ಮುಂದಿಟ್ಕೊಂಡು ಜನರ ಹೋಗಿ ಪ್ರಚಾರ ಮಾಡಿದ್ರು. ನಿಮ್ಗೆ ಗೊತ್ತಿರಲಿ, ಬ್ರಿಟಿಷ್ ಸರ್ಕಾರ, ಆಗಿನ ಬ್ರಿಟಿಷ್ ಸರ್ಕಾರ ಈ ಸತಿ ಸಹಗಮನ ಪದ್ಧತಿಯನ್ನು ತೆಗೆದುಹಾಕಿತು. ಹೆಣ್ಣು ಮಕ್ಕಳಿಗೆ ಮೊದಲಿಗೆ ಅವಕಾಶ ಕೊಟ್ಟು ವಿಧವಾ ಮರುವಿವಾಹ ಮಾಡಿಕೊಳ್ಳಕ್ಕೆ ಸಾಧ್ಯ ಆಯಿತು. ಇದೆಲ್ಲ ಯಾವ ಮುಖಾಂತರ ನಮ್ಮ ರಾಜಾರಾಮ ಮೋಹನ್ ರಾಯ್ ಅವರು ತಮ್ಮ ಕೈಯಲ್ಲಿರುವ ಕಡಿತದಿಂದಲೂ ಹರಿತಾದ ಪತ್ರಿಕೆಯಿಂದ ಅದನ್ನು ನಾವು ಮರಿಬಾರದು. ಬಾಲಗಂಗಾಧರ ತಿಲಕರು ಸ್ವರಾಜ್ಯವನ್ನು ಜನ್ಮಸಿದ್ಧ ಹಕ್ಕುಗಳನ್ನು ಪಡೆಯಲಿಕ್ಕೆ ಅಂತ ಹೇಳಿ ಘೋಷಿಸಿದಂತಹ ಬಾಲಗಂಗಾಧರ ತಿಲಕರು ಕೇಸರಿ ಮತ್ತು ಮರಾಠ ಪತ್ರಿಕೆಗಳನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಂಡಿದ್ದರು. ನಮ್ಮ ದೇಶದ ಪ್ರಧಾನಮಂತ್ರಿ ಆದಂತಹ ಜವಾಹರ್ಲಾಲ್ ನೆಹರು ಅವರು ನ್ಯಾಷನಲ್ ಹೆರಾಲ್ಡ್ ಅಂತ ಪತ್ರಿಕೆಯನ್ನು ಬರೆದಿದ್ದರು. ಇವೆಲ್ಲ ಪತ್ರಿಕೆಗಳ ಮೂಲಕ ಜನರ ಮನಸ್ಸನ್ನ ತಲುಪಿದ್ರು. ನಿಮಗೆಲ್ಲ ಗೊತ್ತಿರಲಿ, ಅಂಬೇಡ್ಕರ್ ಅವರು ಮೂಕ ನಾಯಕ, ಬಹಿಷ್ಕೃತವಾದ ಮೂಕ ನಾಯಕರ ಅಗಲ ಹೇಳಿದೆ ನಾನು, ಯಾರಿಗೆ ಧ್ವನಿ ಇಲ್ಲವೋ ಅವರಿಗೆ ಧ್ವನಿಯಾಗಿ, ಯಾರು ಸಿಂಗರಿದ್ದಾರೋ, ಕಟ್ಟಗಳಿದ್ದಾರೋ, ಬಡವರಿದ್ದಾರೋ, ದಲಿತರಿದ್ದಾರೋ, ದುರ್ಬಲರಿದ್ದಾರೋ, ಅವರು ಒಳಗಾಗಿದ್ದಾರೋ ಅವರು ಪರವಾಗಿ ಧ್ವನಿ ಎನ್ನುವುದು ಪತ್ರಿಕೆಗಳ ಆದ್ಯ ಧರ್ಮ. ಇದನ್ನ ಮೂಕ ನಾಯಕ ಪತ್ರಿಕೆಯಲ್ಲಿ, ವಿಸ್ತೃತ ಭಾರತದಲ್ಲಿ ಸಮಾಧಾನವಂತ ಪತ್ರಿಕೆಗಳಲ್ಲಿ ನಮ್ಮ ಅಂಬೇಡ್ಕರ್ ಅವರು ತೋರಿಸಿಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೆನಪಿಡಬೇಕು. ಇನ್ನು ಕನ್ನಡದಲ್ಲಿ ಹೇಳುವುದಾಗಿದ್ರೆ, ಕನ್ನಡದಲ್ಲಿ ಕೂಡ ದೊಡ್ಡ ದೊಡ್ಡ ಪತ್ರಕರ್ತರ ಚರಿತ್ರೆ ಇದೆ, ಇತಿಹಾಸ ಇದೆ. ಕನ್ನಡದಲ್ಲಿ ಹೇಳೋದಾಗಿದ್ದಲ್ಲಿ ಮುಖ್ಯವಾಗಿ ಡಿ ವಿ ಗುಂಡಪ್ಪ ಅವರು, ಹಾಗೆ ಫಸ್ಟ್ ಹೇಳಿದ ಹನುಮಾನ್ ಮೊಗಲಿಗವರು, ಟಿ ಎನ್ ರಾಮಚಂದ್ರ ಅವರು, ಪ್ರಜಾವಾಣಿ ಪತ್ರಿಕೆಯನ್ನ ಪ್ರಸಿದ್ಧ ಸಂಪಾದಕರವರು, ಖಾದ್ರಿ ಶಾಮಣ್ಣವರು, ಪಿ ಲಂಕೇಶ್ ಅವರು ಲಂಕೇಶ್ ಪತ್ರಿಕೆ ಬರೆದಿದ್ದು, ಹಾಗೆಯೇ ರವಿ ಬೆಳಗೆರೆ ಅವರು ಏನೋ ಒಂದು ಹೈಬ್ರಿಡ್ ಒಂದು ಪತ್ರಿಕೆ ಬರೆದಿದ್ದು. ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆಯ ಒಬ್ಬ ಧೀಮಂತ ನಾಯಕರನ್ನ ನಾವು ಹೇಳಲೇಬೇಕು, ಮೋರೆ ಹನುಮಂತರಾಯ. ಏನು ಶೈಕ್ಷ ಕರ್ನಾಟಕ ಪತ್ರಿಕೆಯನ್ನ ಬೆಳಿಲಿಕ್ಕೆ ಅವರು ಮೂಲತಃ ಬಿಜಾಪುರ ಜಿಲ್ಲೆಯ ದೇವರಿಪ್ಪಿಗೆ ಅವರು ಬೆಳಗಾವಿಯಲ್ಲಿ ತಯಾರಾದಂತಹ ಪತ್ರಿಕೆಯನ್ನ ಇವತ್ತು ಶೈಕ್ಷ ಕರ್ನಾಟಕ ನಿರಂತರವಾಗಿ ಬೆಳೆದುಕೊಂಡಿದೆ ಅಂತಂದ್ರೆ ನಮ್ಮ ಮಣ್ಣಿನ ನಾಯಕರಾದಂತಹ ಮೋರೆ ಹನುಮಂತರಾಯ ಅದಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟಿದ್ದಾರೆ. ಹಾಗೆ ಪಾಟೀಲ್ ಪುಟ್ಟಪ್ಪ ಅವರು, ಪಾಪು ಅಂತ ಹೇಳಿ ಅವರು ಪ್ರಪಂಚ ಮತ್ತು ವಿಶ್ವವಾಣಿ ಅಂತ ಇವತ್ತಿಗೆ ವಿಶ್ವವಾಣಿ ಬರ್ತದಲ್ಲ, ಅದು ಪಾಟೀಲ್ ಪುಟ್ಟಪ್ಪ ಅವರು ಪ್ರಾರಂಭ ಮಾಡಿದಂತಹ ಪತ್ರಿಕೆ. ಹಾಗೆಯೇ ನಮ್ಮ ಚಂಪಾ ಅವರು ಸಂಕ್ರಮಣ ಅಂತ ಪತ್ರಿಕೆ ಬರೆದರು. ಇವೆಲ್ಲ ಪತ್ರಿಕೆಗಳು ಕನ್ನಡದಲ್ಲಿ ಕನ್ನಡದ ಕಂಪನ್ನ, ಕನ್ನಡ ಅಭಿಮಾನವನ್ನ, ಕನ್ನಡವನ್ನು ಬೆಳೆಸಲಿಕ್ಕೆ ಕಾರಣಕರ್ತರಾದವರು ಅಂತ ಹೇಳಿ ನಾನು ಹೇಳಕ್ಕೆ ಬಯಸಿದ್ದೀನಿ. ಹಾಗಾದ್ರೆ ಇದು ಒಂದು ದೊಡ್ಡ ಅಪೂರ್ವ ಇತಿಹಾಸ ಇರುವಂತ ಈ ಪತ್ರಿಕೋದ್ಯಮಕ್ಕೆ, ಪತ್ರಕರ್ತರಿಗೆ ನಾವು ಸಣ್ಣವನ್ನಾಗಿ ನಾವು ಅವರಲ್ಲಿ ಕೇಳ್ಕೊಳ್ಳೋದು ವಿಷಯ. ಖಂಡಿತವಾಗಲೂ ನೀವು ಬರೆಯುವುದಕ್ಕಿಂತ ಮೊದಲು 100 ಬಾರಿ ಯೋಚಿಸಿ, ಬರೆಯುವುದಕ್ಕಿಂತ ಮೊದಲು 4 ಬಾರಿ ಅದನ್ನು ಓದಿ, ಬರೆಯುವುದಕ್ಕಿಂತ ಮೊದಲು ಸತ್ಯ ಎನ್ನುವುದನ್ನು ಅರ್ಥಕೊಳ್ಳಿ. ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಯಾವುದನ್ನು ಬರೆಯಬೇಡಿ. ಖಂಡಿತವಾಗಲೂ ನಾವು ಬಹಳ ಸಲ ಏನಾಗ್ತದೆ ಅಂತಂದ್ರೆ, ನಮಗೆ ಬೈ ಚಾನ್ಸ್ ನಾವು ಪತ್ರಕರ್ತರಾಗಿ ಬಂದಿದ್ದೀವಿ ಕೆಲಸ, ಯಾವುದೋ ಕೆಲಸ ಸಿಕ್ಕಿಲ್ಲ ಅಂದ್ರೆ
ಜಿಲ್ಲೆಯಾದರು ಶಾಪುರ್ ಆಗ್ರಹ, ಸಿಂದಗಿ ಜಿಲ್ಲೆಯಾದರು ಶಾಪುರ್ ಆಗ್ರಹ, ಸಿಂದಗಿ ಜಿಲ್ಲೆಯಾಗ ಶಾಪುರ ಯಾದಗಿರಿ ತಾಲೂಕು, ಶಾಪುರ ಯಾದಗಿರಿ ಅಂತೇಳಿ ಒಳಗೆ ಹೋದಾಗ ಲೇಖನ ಏನಂದ್ರೆ ಸಿಂದಗಿ ಜಿಲ್ಲೆಯಾದರು ಅವರು ಶಾಪುರ ಅವರು ಒತ್ತಾಯಿಸಿದ್ರು ಅನ್ನೋದನ್ನ ಶೀರ್ಷಿಕೆ ಆ ರೀತಿಯಾಗಿ ಬಂದಿದೆ. ಒಂದ್ಸಲ ಹೀಗೆ ಒಬ್ರು ದೊಡ್ಡ ಸ್ವಾಮೀಜಿಗಳು ಪೂರಾ ಮನೆ ಹಂತದಲ್ಲಿದ್ದಾರೆ. ಇನ್ನೇನು ಅವರಿಗೆ ಈಗ ಪ್ರಾಣ ಪಕ್ಷ ಆಗೋದ ಇವರು 12 ಗೈಡ್ ಮಾಡಿದ್ದಾರೆ ಸುದ್ದಿ ಪ್ರಕಟಿಸಿದೆ ಅಂತೇಳಿ ಇನ್ನೇನು ಇನ್ನೊಂದು ಅರ್ಧ ತಾಸು ಅವರು ಲೇಖಿಗೆ ಆಗೋ ಸಾಧ್ಯತೆ ಇದೆ ಅಂತೇಳಿ ಅಡ್ವಾನ್ಸ್ ಆಗಿ ಪರಮ ಪೂಜ್ಯರು ಲೇಖಿಗೆ ಅಂತೇಳಿ ಪತ್ರಿಕೆ ಬರೆದು ಪ್ರಕಟಿಸಿಬಿಟ್ರು. ಬೆಳಿಗ್ಗೆ ಆಗೋದನ್ನ ಅವ್ರಿಗೆ ಆರಾಮಾಗಿಟ್ಟಿದ್ದು ಎಲ್ಲರೂ ಭಕ್ತಾದಿಗಳೆಲ್ಲ ಹೋಗಿ ಸಂಪಾದಕರಿಗೆ ಮೊದಲೇ ಪತ್ರಿಕಾ ಓದನೆಗಳಿಗೆ ಮೊದಲೇ ಬೈದು ಕೂಡ ಪತ್ರಿಕೆ ಕ್ಷಮಾಪಣೆ ಹೆಂಗಾಗುತ್ತೆ ಅಂದ್ರೆ ಪರಮ ಪೂಜ್ಯರು ಲಿಂಗೈಕ್ಯ ಆಗಿಲ್ಲ ಎಂದು ತಿಳಿಸಲು ವಿಷಾದಿಸುತ್ತೇವೆ ಅಂತ ಅಂದ್ರೆ ಅವರು ಲಿಂಗೈಕ್ಯ ಆಗಿಲ್ಲ ತಿಳಿಸಲು ವಿಷಾದಿಸ್ತೀವಿ ಅಂತ ಒಂದು ಸಲ ಈ ರೀತಿಯ ಪತ್ರಿಕೆಗಳಲ್ಲಿ ವರದಿಗಳನ್ನು ಓದೋದನ್ನು ನಾವು ಕಾಣ್ತೀವಿ. ಅದೇ ರೀತಿ ಕೆಲವು ಸಲ ಮುಖಪುಟದಲ್ಲಿ ಏನಿರಬೇಕು ಅನ್ನೋದು ಬಹಳಷ್ಟು ಗೋಚರ ಆಗುತ್ತದೆ. ಮುಖಪುಟದಲ್ಲಿ ಬರಬೇಕಾದ ಸಂಗತಿಗಳು ಇವತ್ತು 5 ಪುಟದಾಗ ಬರಲ್ಲ. ಅಕಸ್ಮಾತ್ ಯಾರು 50 ಕೋಟಿ 10 ಕೋಟಿ ಹಗರಣ ಮಾಡಿದ್ರೆ ಮುಖಪುಟದಲ್ಲಿ ಬರುವುದಿಲ್ಲ. ಅವ್ರು ಏನ್ ಮಾಡಬೇಕು, 100 ಕೋಟಿ ಮಾಡಿರಬೇಕು, ಬೇರೆ ದೇಶಕ್ಕೆ ವಲಸೆ ಹೋಗಿರಬೇಕು, ಅದನ್ನೇ ಕಳ್ಕೊಂಡು ಸೋದರು ಅದರ ಮಾತ್ರ ಮುಖಪುಟ ಬರುತ್ತೆ. ಒಬ್ಬರು ಇಬ್ಬರು ಸೈನಿಕರು ಸತ್ರ ಮುಖಪುಟ ಬರ್ತಾ ಇಲ್ಲ ಅಂದ್ರೆ ಜನರ ಪ್ರಾಧಾನ್ಯತೆ ಕಡಿಮೆ ಇದೆ. ಅವೆಲ್ಲ ಏನಾಗಬೇಕು, 5 ಪುಟದಲ್ಲಿ ಸ್ಥಾನ ಪಡೆಯಲಿಕ್ಕೆ. ಆದ್ರೆ ಒಂದು ರೀತಿಯಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದ್ಸಲ ಇಸ್ರೇಲ್ ಹೋದಾಗ ಅಲ್ಲೊಂದು ಘಟನೆ ಆಗ್ತದೆ. ಘಟನೆಯಲ್ಲಿ 15 ಜನ ಸೈನಿಕರು ಸಾಯ್ತಾರೆ. ಅಲ್ಲೊಂದು ದೇಶದ ದ್ರೋಹಿ ಕೆಲಸ ಇರ್ತದೆ. ಆ ದೇಶದ್ರೋಹಿ ಕೆಲಸನ ಚಿತ್ತ ರಾಷ್ಟ್ರದಲ್ಲಿ ಒಳಪುಟದಲ್ಲಿ ಹಾಕಿ APJ ಅಬ್ದುಲ್ ಕಲಾಂ ಅವರು ಇದನ್ನ ಹೈಲೈಟ್ ಮಾಡ್ತಾರೆ ಇಸ್ರೇಲ್ ಪತ್ರಿಕೆಗಳು. ಹಾಗಾಗಿ ನಾವು ಯಾವುದಕ್ಕೆ ಪ್ರಾಧಾನ್ಯತೆ ಕೊಡಬೇಕೆಂಬ ಅರಿವು ಇವತ್ತು ಸಂಪಾದಕರಿಗೆ ಪತ್ರಿಕೋದ್ಯಮದವರಿಗೆ ನಿರೀಕ್ಷೆ ಮಾಡುವ ಸಮಾಜ. ಹೀಗಾಗಿ ಪತ್ರಿಕೋದ್ಯಮ ಅನ್ನೋದು ದೇಶ ಕಟ್ಟುವ ಕೆಲಸ, ಅದು ಸಮಾಜದ ಕಣ್ಣು ತೆರೆಸುವಂತ ಕೆಲಸ, ಸತ್ಯವನ್ನು ಹೊರಗೆಡುವಂತ ಕೆಲಸ. ಅದಕ್ಕಾಗಿ ಆ ವಿಶ್ವಾಸಾರ್ಹತೆ, ಜನಪರತೆ, ಭಾಷಾ ಸೌಂದರ್ಯ, ವಸ್ತುನಿಷ್ಠತೆ ಉಳಿಸಿಕೊಳ್ಳುವ ಪತ್ರಿಕೆಗಳು ಬೆಳೆಯಲಿ ಅಂತ ಕೆಲಸವನ್ನು ಪತ್ರಿಕಾ ಮಾಧ್ಯಮದವರು, ಪತ್ರಿಕಾ ಮೂಲದವರು ಮುಂದಿನ ದಿನಮಾನಗಳಲ್ಲಿ ಮಾಡಿ ಇಂಡಿಯನ್ ಒಂದು ಪತ್ರಿಕೆ ಲೇಖಕರು ರಾಜಮಟ್ಟದಲ್ಲಿ ರಾರಾಜಿಸಲಿ ಅಂತ ಹೇಳಿ ಆಶಿಸಿ, ನಾವು ಪತ್ರಿಕೋದ್ಯಮದ ಬಗ್ಗೆ ನಮಗೆ ಏನು ಗೊತ್ತು ಅಂತ ಹೇಳಿದ್ರೆ ನಾವು 30-35 ವರ್ಷದ ಪತ್ರಿಕೆ ಓದೋದಕ್ಕೆ ಅದು ಒಂದು ಗೊತ್ತು. MA ಕನ್ನಡದಲ್ಲಿ ಪತ್ರಿಕೋದ್ಯಮ ಅಂತ ಒಂದು ಚಾಪ್ಟರ್ ಇದೆ, ಅದು ಓದಿದ್ದು ಗೊತ್ತು. ಜೊತೆಗೆ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಸಂವಾದ ಮಾಡಿದ್ರಿಂದ ಒಂದಿಷ್ಟು ಧೈರ್ಯ ಇತ್ತು. ಈ ಕಾರಣಕ್ಕಾಗಿ ಬಂದು ಪತ್ರಿಕೋದ್ಯಮದ ಪತ್ರಿಕಾ ಮಂಡಳಿಯನ್ನು ಇಟ್ಕೊಂಡು ಅದನ್ನ ಮಾತಾಡಿದ್ವಿ. ನಾವು ಮಾತಾಡುವಾಗ ಏನಾದರೂ ಅಪವಾದಲ್ಲಿ ಮುಗಿಸಬೇಕು ಅಂತ ಹೇಳಿ ಆಶಿಸಿ ನನ್ನನ್ನು ಕರೆಸಿ ಮಾತಾಡೋಕೆ ಅವಕಾಶ ನೀಡಿದ್ದಕ್ಕೆ ಅಭಿವಂದಿಸಿ ನನ್ನ ಮಾತಿಗೆ ಮೊದಲು ಹೇಳ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ನಿಲ್ಲುತ್ತಿದ್ದಂತೆ ಎಲ್ಲರಿಗೂ ಪ್ರಥಮವಾಗಿ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು. ಶ್ರೀ ಭಾಗವತಿ ವಿದ್ಯಾವರ್ಧಕ ಸಂಘ ಗೌಡ್ಯ ಇವರು ಒಂದು ಅರ್ಥಪೂರ್ಣ ಆಚರಣೆಯನ್ನು ಹಮ್ಮಿಕೊಂಡಿದ್ದಾರೆ, ಅದು ಪತ್ರಿಕಾ ದಿನಾಚರಣೆ. ಸೊ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶಾಪುರ ಅಭಿನವ ಮಂಡ್ಯ ಶಿವಾಚಾರ್ಯ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಶಾಂತಪ್ಪ ದಶವಂತ್ ಅವರು, ಫೋಟೋ ಪೂಜೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಶ್ರೀ ಸದಾಶಿವ ಕಟ್ಟಮಿ ಅವರು, ಮುಖ್ಯ ಅತಿಥಿಗಳಾದಂಥ ಶ್ರೀ ಮಾಧವ ಅವರು, ಶ್ರೀ ಮೋಹನ್ ಕುಮಾರ್ ಅವರು, ಶ್ರೀ ಬಸವರಾಜ ರಾಹುಲ್ ಅವರು, ಶ್ರೀ ಶಿವಕುಮಾರ್ ಚಂದ್ರನ್ ಅವರು, ಮಹಂತರಾಯಗೌಡ ಪಾಟೀಲ್, BD ಪಾಟೀಲ್ ಅವರು, ಹಾಗೂ ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಬಂದಿರತಕ್ಕಂಥ ಶ್ರೀ CM ಭಟ್ಕರ್ ಅವರು, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು, ಗುರು ಹಿರಿಯರು, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು, ಇಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿ ಮಿತ್ರರು ಹಾಗೂ ಅವರಿಗೆ ನಮಸ್ಕರಿಸುತ್ತಾ ಪತ್ರಿಕಾ ದಿನಾಚರಣೆ ಬಗ್ಗೆ 2 ಮಾತುಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ನನಗೆ ಗೊತ್ತಿರುವಷ್ಟು ಹಿಸ್ಟ್ರಿಯಲ್ಲಿ ಈಗಾಗಲೇ ಉಪನ್ಯಾಸಕ್ಕೆ ಹೇಳಿದ್ದಾರೆ ಯಾಕೆ ಶುರುವಾಯಿತು ಅನ್ನೋದು. ಕರ್ನಾಟಕದಲ್ಲಿ ಎಸ್ಪೆಷಲಿ ಜುಲೈ 1 ನಾವು ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ತೀವಿ. ಕಾರಣ ಮಂಗಳೂರು ಸಮಾಚಾರ ಹನುಮಂತ ಹೋಗ್ಲಿಕ್ಕೆ ಶುರು ಮಾಡಿದ್ರು, ಅಲ್ಲಿಂದ ಶುರು ಆಗಿರ್ತಕ್ಕಂಥ ಕನ್ನಡದಲ್ಲಿ ಇರ್ತಕ್ಕಂಥ ಒಂದು ಮೊದಲನೇ ನ್ಯೂಸ್ ಪೇಪರ್ ಮಂಗಳೂರು ಸಮಾಚಾರ. ಇದೆಲ್ಲರೂ ಕೂಡ ಹಿಸ್ಟ್ರಿಯಲ್ಲಿ ಓದಿರ್ತೇವೆ.
ನನ್ನ ಎಕ್ಸ್ಪೀರಿಯನ್ಸ್ ನ್ಯೂಸ್ ಪೇಪರ್ ಬಗ್ಗೆ ಹೇಳೋದಾದ್ರೆ, ನಾನು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇರಬೇಕಾದ್ರೆ ಏನೋ ಕರೆಂಟ್ ಅಫೇರ್ಸ್ ಬಗ್ಗೆ ಆಗಲಿ, ನಾವು ಪ್ರಸಿದ್ಧ ಘಟನೆಗಳು, ವಿದ್ಯಮಾನಗಳ ಬಗ್ಗೆ ಹೇಳ್ತಾರೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಬೇಕಾದ್ರೂ ಕೂಡ ಅದರಲ್ಲಿ ಪ್ರಚಲಿತ ಘಟನೆಗಳು ಪಾತ್ರ ತುಂಬಾ ಹಿರಿದಾಗಿರ್ತದೆ. UPSC ಆಗಲಿ, KPSC ಆಗಲಿ, ಬೇರೆ ಯಾವುದೇ ತರದ ಎಕ್ಸಾಮ್ ಆಗಲಿ ಅದು ಕಂಡಕ್ಟ್ ಮಾಡತಕ್ಕಂಥ ಬಾಡಿ ಬೇರೆ ಬೇರೆ ಆಗಿರ್ಬೋದು. ಬಟ್ ಅದು ಬರ್ತಕ್ಕಂಥದ್ದು ಏನು ಕರೆಂಟ್ ಅಫೇರ್ಸ್ ಇರ್ತದೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರ ಸಲುವಾಗಿ ನಾವು ಹೆವಿ ಡಿಪೆಂಡ್ ಆಗಿರ್ತಕ್ಕಂಥದ್ದು ಇವನ್ ನ್ಯೂಸ್ ಪೇಪರ್ ಬರ್ತಾ ಇರೋದ್ರಿಂದ ಯಾವುದೇ ನ್ಯೂಸ್ ಪೇಪರ್ ಆಗಿರ್ಬೋದು, ಅದು ವಿಜಯ ಕರ್ನಾಟಕ, ವಿಜಯವಾಣಿ, ಪ್ರಜಾವಾಣಿ, ವಿಶ್ವವಾಣಿ, ಯಾವುದೇ ಆಗಿರ್ಬೋದು. ಸೊ ಆ ನ್ಯೂಸ್ ಪೇಪರ್ಗಳನ್ನು ಡೈಲಿ ಓದ್ಕೊಂಡು ಆಮೇಲೆ ಅದನ್ನು ನೋಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ವಿ. ಸೊ ಅಲ್ಲಿ ಯಾವುದನ್ನ ಓದ್ಬೇಕು, ಯಾವುದನ್ನ ಓದ್ಬಾರ್ದು ಅನ್ನೋದನ್ನ ನಮಗೆ ಕರೆಂಟ್ ಅಫೇರ್ಸ್ ರೆಗ್ಯುಲರ್ ಆಗಿ ಗೊತ್ತಾಗ್ತದೆ, ಅದನ್ನ ನೋಟ್ ಮಾಡ್ಕೊಂಡು ಅದು ತುಂಬಾ ಹೆಲ್ಪ್ ಆಗಿತ್ತು. ಎಸ್ಪೆಷಲಿ ನಾನು UPSC ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇರಬೇಕಾದ್ರೆ ಸೊ ಅದರಲ್ಲಿ ಹಿಂದೂ ನ್ಯೂಸ್ ಪೇಪರ್ ಓದಿರೋದ್ರಿಂದಾಗಿ ನಮಗೆ ಒಂದು ಶಬ್ದ ಭಂಡಾರ ಆಗಿರುತ್ತೆ. ನಮಗೆ ಒಂದು ನಮ್ಗೆ ಶಬ್ದ ದಾರಿದ್ರ್ಯ ತುಂಬಾ ಇರ್ತದೆ. ಸೊ ಶಬ್ದ ದಾರಿದ್ರ್ಯ ಹೋಗಲಾಡಿಸಬೇಕಾದ್ರೆ ನ್ಯೂಸ್ ಪೇಪರ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಆಮೇಲೆ ನ್ಯೂಸ್ ಪೇಪರ್ ಅಲ್ಲಿ ಬೇರೆ ಬೇರೆ ಮಾಡಿರ್ತದೆ. ಕೆಲವರಿಗೆ ಬೇರೆ ಮುಖಪುಟ ಓದೋದಿರ್ತದೆ, ಅದರ ಮುಖಪುಟದಲ್ಲಿ ಓದ್ಕೊಂಡು ಬಿಡ್ತಾರೆ. ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟದಾದ್ರೆ ಅದರಲ್ಲಿ ಗಣಿತದ ಬಗ್ಗೆ, ಸಮಾಜದ ಬಗ್ಗೆ, ವಿಜ್ಞಾನದ ಬಗ್ಗೆ ಆಗಲಿ, ಯಾವುದೇ ಎಕ್ಸಾಮ್ಗಳ ಬಗ್ಗೆ ಮುಂಚಿತವಾಗಿ ಅದನ್ನ ಪ್ರಿಂಟ್ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಓದ್ಕೊಂಡು ನಾವು ಎಕ್ಸಾಮ್ಗಳನ್ನ ಪಾಸ್ ಮಾಡಿರ್ತಕ್ಕಂಥದ್ದು. ಕೆಲವರಿಗೆ ರಾಜಕೀಯ ವಿಚಾರಗಳನ್ನು ತಿಳ್ಕೊಂಡಿರ್ತಾರೆ, ಅವರು ಅದನ್ನು ಓದಿರ್ತಾರೆ. ಕೆಲವರಿಗೆ ಕ್ರೀಡಾ ವಿಷಯಗಳಲ್ಲಿ ತುಂಬಾ ಆಸಕ್ತಿ ಇರ್ತದೆ, ಅವರು ಕೊನೆ ದೇಶದಿಂದ ಬರ್ತಾ ಇರ್ತಾರೆ. ಸೊ ಇದರ ನ್ಯೂಸ್ ಪೇಪರ್ ಅಂತಂದ್ರೆ ನಾರ್ತ್, ಈಸ್ಟ್, ವೆಸ್ಟ್, ಸೌತ್, ಸೊ ಇದು 4 ಅಂದ್ರೆ ಪೂರ್ತಿ ಒಳಗೊಂಡಿರ್ತಾರೆ. 4 ದಿಕ್ಕುಗಳಲ್ಲಿ ಪೂರ್ತಿ ಜಗತ್ತಿನ ತುಂಬ ಏನಿರ್ತದೆ ಅದನ್ನೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಕವರ್ ಆಗ್ತಾ ಇರ್ತದೆ. ಇದರಲ್ಲಿ ತುಂಬಾ ಸ್ಟೇಕ್ ಹೋಲ್ಡರ್ಸ್ ಗಳಿರ್ತಾರೆ. ಎಲ್ಲರೂ ಓದ್ತಾರಂತಿಲ್ಲ, ಬಟ್ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ನ್ಯೂಸ್ ಪೇಪರ್ ಇರ್ತದೆ, ಅದು ಇಂಪಾರ್ಟೆಂಟ್. ಸೊ ಈ ಒಂದು ನ್ಯೂಸ್ ಪೇಪರ್ ನಮ್ಮ ಭಾರತದ ಪ್ರಜಾಸತ್ತಾತ್ಮಕದಲ್ಲಿ 4 ಸ್ತಂಭ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿದೆ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾರಂಗ. ಪತ್ರಿಕಾರಂಗಗಳು ಸಮಾಜದ ಒಂದು ಆತ್ಮೀಯತೆ. ಸೊ ಕೆಲವೊಂದ್ಸಲ ಅದು ಏನು ಅಂತ ನಮಗೆ ಗೊತ್ತಾಗಬೇಕು, ನೋಡಿದ್ರೆ ಇಷ್ಟಪಡ್ತಾ ಇದ್ದಾರೆ. ಯಾಕಂದ್ರೆ ಕೆಲವೊಂದ್ಸಲ ನೋಡಿದ್ರೆ ಒಳ್ಳೆಯದು ಅಂತ ಹೇಳಿ ಆ ಕಾರ್ಯಕ್ರಮ ನೋಡಿದ್ರೆ ಇಷ್ಟಪಡ್ತೀವಿ. ಬಟ್ ಪತ್ರಿಕಾ ಮಾಧ್ಯಮದ ಯಾರು ಪತ್ರಕಾರರು, ವಕೀಲರು ಆ ಮಾಹಿತಿಯನ್ನು ಎಲ್ಲರಿಗೂ ವಿತರಿಸಿ ಎಲ್ಲರಿಗೂ ಗೊತ್ತಾಗುವ ಪ್ರಚುರಪಡಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಸುಮಾರು ಕೆಲಸಗಳು ಸರ್ಕಾರ ಮಟ್ಟದಲ್ಲಾಗಲಿ, ರಾಜಕೀಯ ವಲಯದಲ್ಲಾಗಲಿ ಕೆಲಸಗಳಾಗಿದ್ದು ಉದಾಹರಣೆಗಳಿದ್ದಾವೆ. ಲೇಖನ ಶೀರ್ಷಿಕೆಗಳಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳನ್ನು ಹೈಲೈಟ್ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಂಡಿದೆ. ಸೊ ಒಟ್ಟಾರೆ ಹೇಳಬೇಕಂದ್ರೆ ಪತ್ರಿಕಾ ರಂಗವನ್ನು ಸಮಾಜದ ಆಗುಗಳನ್ನ ತಿಳ್ಕೊಳ್ಳಲಿಕ್ಕೆ, ಸಮಾಜದಲ್ಲಿ ಇರ್ತಕ್ಕಂಥ ದಾರಿದ್ರ್ಯಗಳನ್ನು ಹೋಗಲಾಡಿಸಲಿಕ್ಕೆ, ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಲಿಕ್ಕೆ ಇದಕ್ಕೆ ತುಂಬಾ ಡೈಮೆನ್ಷನ್ಗಳಿವೆ. ಸೊ ಇದೆಲ್ಲ ಒಂದು ಡೈಮೆನ್ಷನ್ಗಳಲ್ಲಿ ಇದೆಲ್ಲ ಒಂದು ದಿಕ್ಕುಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಪತ್ರಿಕಾ ರಂಗದಲ್ಲಿ ತಾಲೂಕು ಪತ್ರಕಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸೊ ನೀವು ಒಂದು ಸಾರ್ಥಕ ಸೇವೆಯನ್ನು ಮಾಡ್ತಾ ಇದ್ದೀರಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಪತ್ರಿಕಾ ರಂಗದಲ್ಲಿ ಎಲ್ಲರೂ ಪತ್ರಕಾರರಾಗಿ ಹೋಗ್ತಾ ಇದ್ದಾರೆ. ಸೊ ನಾನು ಯಾರಿಗೂ ಪರ್ಟಿಕ್ಯುಲರ್ ಹೇಳ್ತಾರೆ, ಬಟ್ ಆದರೂ ಕೂಡ ಪತ್ರಿಕಾ ರಂಗದ ಕ್ವಾಲಿಟಿ ಏನಾಗ್ತಾ ಇದೆ ಅಂತಂದ್ರೆ ಸೊ ಒಂದೊಂದೇ ಯಾವ ಮೇನ್ ಸ್ಟ್ರೀಮ್ ಪ್ರಿಂಟ್ ಮೀಡಿಯಾಗಳಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಯಾವಾಗಲೂ ಇರ್ತಾ ಇದೆ. ಬಟ್ ಕೆಲವೊಂದಷ್ಟು ಹೊಸದಾಗಿ ಬೆಳೆದಿರ್ತಕ್ಕಂಥ ಪತ್ರಿಕಾ ರಂಗಗಳಲ್ಲಿ ಅದರಿಂದಾಗಿ ಕ್ವಾಲಿಟಿ ಕಡಿಮೆ ಆಗ್ತದೆ. ಬಟ್ ಅದು ಯಾವತ್ತೂ ಕೂಡ ಆಗಬಾರ್ದು. ಯಾರು ನಮ್ಮ ಪ್ರಜಾಸತ್ತಾತ್ಮಕತೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರು ಇಷ್ಟಪಟ್ಟಂತ ಒಂದು ರಂಗದಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ. ಆರ್ಟಿಕಲ್ 19 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದನ್ನು ಹೇಳ್ತದೆ, ಯಾರು ಯಾವುದೇ ಉದ್ಯೋಗವನ್ನು ಕೂಡ ಮಾಡಬಹುದು ಅಂತ ಹೇಳ್ತದೆ. ಪತ್ರಿಕಾ ರಂಗದಲ್ಲಿ ಹೋಗ್ತಾ ಇರ್ತದೆ, ಅದು ಆಸಕ್ತಿಯಿಂದ ಹೋಗ್ಬಿಟ್ರೆ ಇದರಲ್ಲಿ ಯಾವ ಲಾಭ ಇರಲಿಲ್ಲ. ನಮಗೆ ಉದ್ಯೋಗ ಮಾಡಿದ್ರೆ ಇದು ನಮ್ಮವಾದಂತ ಒಂದು ವೇತನ ಮಾಡ್ತಾರೆ. ಪತ್ರಿಕಾ ರಂಗದಲ್ಲಿ ಬರ್ತಕ್ಕಂಥ ವೇತನ ಅಷ್ಟೇ ಇರ್ತದೆ. ಸೊ ಯಾವ್ದು ನ್ಯೂಸ್ ಪೇಪರ್ ಇರಬೇಕು ಅಷ್ಟೇ ಸಿಗ್ಬೇಕಾದ್ರೆ ಹೋಗ್ತಾರೆ ಅಂತಂದ್ರೆ ಅವ್ರಿಗೆ ಒಂದು ನಮ್ಮ ಜೀವನಕ್ಕಿಂತ ನಮ್ಮ ಉಪಜೀವನ ನಡೆಸಬೇಕು, ಅದಕ್ಕಿಂತ ಒಂದು ಮುಂದಿನ ಒಂದು ಆಲೋಚನೆ ಇರ್ತದೆ, ಒಂದು ವಿಚಾರ ಇರ್ತದೆ. ಸೊ ಆ ವಿಚಾರಗಳು ಯಾವತ್ತೂ ಗೌರವ ಆಗಬಾರದು ಅನ್ನೋದು ನನ್ನ ಉದ್ದೇಶ. ಸೊ ಯಾವತ್ತೂ ಕೂಡ ಈ ಪತ್ರಿಕಾ ರಂಗದ್ದು ಏನು ಕ್ವಾಲಿಟಿ ಯಾವತ್ತೂ ಕಡಿಮೆ ಮಾಡಬಾರ್ದು. ಪತ್ರಕರ್ತರು ಅಂತಂದ್ರೆ ಒಂದು ಗೌರವದಿಂದ ನೋಡ್ತಕ್ಕಂಥ ರೂಢಿ ಇದೆ. ಸೊ ಯಾವತ್ತೂ ಕಡಿಮೆ ಮಾಡಬಾರ್ದು. ಸೊ ಇದೆಲ್ಲ ನಾವು ತಪ್ಪು ಎಲ್ಲ ಗಮನಿಸೋದ್ರಿಂದ ಅದನ್ನ ಏನನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು, ಅದನ್ನ ಮಾಡ್ಕೋತೀವಿ ಅಂತ ಹೇಳಿದ್ರೆ ಈ ರೀತಿ ಇರ್ತಕ್ಕಂಥ ಹೇಳಿ ದಯಮಾಡಿ ಯಾರಿಗಾದ್ರು ನನಗೆ ಕೇಳಿದ್ರೆ ಅದಕ್ಕೆ ನಾವು ಕ್ಷಮೆ ಯಾಚಿಸ್ತೀವಿ. ಸೊ ಪ್ರತಿಯೊಬ್ಬರು
ನಡೆಸ್ತಾ ಇದ್ದೀವಿ. ಸೊ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಪತ್ರಿಕಾ ದಿನಾಚರಣೆಯ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಇಲ್ಲೆಲ್ಲ ಪತ್ರಿಕಾರರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಅತಿಥಿ ಮಹೋದಯರೇ ಹಾಗೂ ಎಲ್ಲ ನನ್ನ ಪತ್ರಿಕಾ ಮಿತ್ರರೇ ಮತ್ತು ನನ್ನ ಒಂದು ವಿದ್ಯಾರ್ಥಿಗಳೇ, ಇವತ್ತು ಪತ್ರಿಕಾ ದಿನಾಚರಣೆ ಅಂತೇಳಿ ನಮ್ಮ ಸಂಸ್ಥೆಯ ವತಿಯಿಂದ ಆಚರಣೆ ಮಾಡಬೇಕು ಅಂತೇಳಿ ವಿಚಾರವನ್ನು ನಾವು ಮಾಡ್ತೀವಿ. ಇದು ಬಹಳಷ್ಟು ತರಾತುರಿ ಒಳಗೆ ನಡೆದು ಬಂದಿರುವಂಥ ಒಂದು ಕಾರ್ಯಕ್ರಮ. ಆ್ಯಕ್ಚುಲಿ ಇದು ಜುಲೈ 1ನೇ ತಾರೀಕಿಗೆ ನಡೀಬೇಕಾಗಿರುವಂಥ ಒಂದು ಕಾರ್ಯಕ್ರಮ. ಅದು ನಾವು 2 ದಿನಗಳ ಹಿಂದೆ ವಿಚಾರ ಮಾಡಿದ್ವಿ. ಉಮೇಶ್ ಸರ್ನ ಮತ್ತು ನಮ್ಮ ಸರ್ ಸರ್ ಎಲ್ಲರೂ ದಿನಾಚರಣೆಗಳು ಆಗ್ತಾ ಇದ್ದಾವೆ. ಪತ್ರಿಕಾ ದಿನಾಚರಣೆ ಅಂತ ನಮ್ಮ ಇಂಡಿ ಒಳಗೆ ಮಾಡಬೇಕಾಗಿದೆ ಸರ್, ಹ್ಯಾಂಗ್ ಮಾಡೋದು ಅಂತ ಹೇಳಿ ಉಮೇಶ್ ಸರ್ ಕೇಳಿದಾಗ ಮತ್ತು ಸಿಂಗೇ ಸರ್ ಕೇಳಿದಾಗ ಮಾಡೋಣ ಸರ್ ಭಾಳ ಕಷ್ಟ ಆಗ್ತದೆ ಅಂತೇಳಿ ಅವರು. ಅದಕ್ಕೆ ನಾವಲ್ಲಿ ನಮ್ಮ ಸಂಸ್ಥೆ ವತಿಯಿಂದಲೇ ಇದನ್ನ ಮಾಡಿಕೊಟ್ಟು ಭಾಳ ಚಲೋ ಸರ್, ನಮಗೊಂದು ನಿನ್ನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತಂದಾಗ ಅವರು ಸರ್ ನೀವು ಮಾಡಿ ನಾವೆಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಸರ್ ನಾವು ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ತರಾತುರಿ ಒಳಗೆ ರೂಪಿಸ್ತೀವಿ. ಅದಕ್ಕೆ ಈ ಒಂದು ಪತ್ರಿಕಾ ಸಂಘದ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ನಾನು ಚಿರಋಣಿಯಾಗಿ ಇರುವಂತಹ ವಿಚಾರಗಳನ್ನು ನಾನು ಹೇಳ್ತೇನೆ. ನಮ್ಮ ದೇಶದ ಲಾಂಛನ ನಾನು ನೋಡ್ತಾ ಇದ್ದೀನಿ, 4 ಮುಖದ ಸಿಂಹ. ಈ 4 ಮುಖದ ಸಿಂಹ ನಮಗೆ ಕಾಣಿಸುವಂಥದ್ದು ಕೇವಲ 3 ಮುಖಗಳು ಮಾತ್ರ ಕಾಣಿಸ್ತವೆ, ಆದರೆ ಹಿಂದೆ ಇರುವಂಥದ್ದನ್ನು ಕಾಣಿಸದೆ. ಆ 3 ಮುಖಗಳಿಗೆ ನಾವು ಯಾವುದಕ್ಕೆ ಹೋಲಿಸ್ತೀರ ಅಂತಂದ್ರೆ, ಒಂದು ಶಾಸಕಾಂಗ, ಇನ್ನೊಂದು ಕಾರ್ಯಾಂಗ, ಇನ್ನೊಂದು ನ್ಯಾಯಾಂಗ. ಆದರೆ ಇನ್ನೊಂದು ಕಾಣಿಸೋದಿಲ್ಲ, ಅದುವೇ ಪತ್ರಿಕಾರಂಗ. ಇವರು ಈ ಪತ್ರಿಕಾರಂಗ ತರುವಂತ ಎಲ್ಲ ಜನರು ಹಗಲಿರುಳು ಅನ್ನದೇನೆ ಸಮಾಜದಲ್ಲಿ ಏನೇನು ಅನ್ಯಾಯಗಳು ನಡೀತಾ ಇದ್ದಾವೆ ಆ ಎಲ್ಲ ಅನ್ಯಾಯಗಳನ್ನ ಗುರುತಿಸಿ ಅದರ ವಿರುದ್ಧ ಹೋರಾಟವನ್ನು ಮಾಡಿ ನ್ಯಾಯವನ್ನ ದೊರಕಿಸುವಂತ ಕೆಲಸ ಮಾಡುವವರೇ ಯಾರಪ್ಪ ಅಂದ್ರೆ ಈ ಪತ್ರಿಕರ್ತರು ಅನ್ನುವಂತ ನನ್ನ ಭಾವನೆ. ಯಾಕಂದ್ರೆ ಎಷ್ಟೋ ಜನರಿಗೆ ಬಡವರಿದ್ದಾರೆ, ಆ ಬಡವರನ್ನ ಮೇಲೆ ತರುವಂತ ಕೆಲಸ ಮಾಡಿದ್ದಾರೆ ಪತ್ರಿಕರ್ತರು. ಎಷ್ಟೋ ಜನರು ಅಪರಿಯರಿದ್ದಾರೆ, ಅವರನ್ನ ಬಲಿಷ್ಠರಾಗಿ ಮಾಡ್ತಕ್ಕಂಥದ್ದು ಯಾರಂದ್ರೆ ಪತ್ರಿಕರ್ತರು. ಎಷ್ಟೋ ಜನ ಅಂಗವಿಕಲರು ತಮ್ಮ ಕಾರ್ಯಗಳ ಆಗದಿದೆ ಎಲ್ಲೆಲ್ಲೋ ಅಡ್ಡಾಡುವಂತ ಪರಿಸ್ಥಿತಿಯಲ್ಲಿ ಇದ್ದಾಗ ಇವರು ಮುಂದೆ ಬಂದು ನಾನು ನಿಮಗೆ ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿ ನ್ಯಾಯಗಳ ದೊರಕಿಸಿಕೊಡುವಂಥವ್ರು ಯಾರದಪ್ಪ ಅಂದ್ರೆ ಪತ್ರಿಕರ್ತರು ಅನ್ನುವಂಥದ್ದು ನನಗೆ ಬಹಳಷ್ಟು ಇನ್ನೊಂದು ಕೇವಲ ಸಾಮಾಜಿಕ ವಿಚಾರಗಳನ್ನ ಮಾತ್ರ ಹೇಳ್ತಾ ಇದ್ದೀವಿ, ಶೈಕ್ಷಣಿಕ ವಿಚಾರಕ್ಕೆ ಬಂದಾಗ ನಾವೆಲ್ಲ IAS, IPS ಎಲ್ಲವನ್ನ ಓದಬೇಕಾಗಿತ್ತು ಅಂದ್ರೆ ಈ ಪತ್ರಿಕೆಗಳು ಬಹಳಷ್ಟು ಇಂಪಾರ್ಟೆಂಟ್. ಸರ್ ಹೇಳಿದ್ರು, ಈ ಬೆಳಗಾವಿ ಸರ್ ತಹಸೀಲ್ದಾರ್ ಸರ್ ಹೇಳೋದು, ಈ ಪರೀಕ್ಷೆಗಳು ಎಲ್ಲ ಪಾಸ್ ಆಗಬೇಕಾಗಿತ್ತು ಅಂದ್ರೆ ಎಲ್ಲ ಪತ್ರಿಕೆಗಳನ್ನ ವಿದ್ಯಾರ್ಥಿಗಳು ಕಳಿಸ್ಕೋಬೇಕಿದಲ್ಲ. ದಿನಾಲು 2 ರಿಂದ 3 ಪತ್ರಿಕೆಗಳನ್ನ ಕನಿಷ್ಠ ಪಕ್ಷ 1 ಗಂಟೆ ಆದರೂ ಓದಬೇಕು. ಅಂದಾಗ ನೀವು ಏನು ಓದು ಕೂತ್ಕೊಂಡಿದ್ದಾರಲ್ಲ ಆ ರೀತಿ ನೀವು ಆಗಲಿಕ್ಕೆ ಕಾರಣ ಆಗ್ತೀರಿ. ಒಂದು ವೇಳೆ ನಾವು ಓದೋದಿಲ್ಲ ಅಂತ ನೀವು ಕಟ್ಕೊಂಡಂತ ಕನಸುಗಳು ಯಾವ ನೀಡೋದಿಲ್ಲ. ಅದಕ್ಕೆ ತಾವೆಲ್ಲರೂ ದಿನನಿತ್ಯ 2 ರಿಂದ 3 ಪತ್ರಿಕೆಗಳನ್ನಾದರೂ ನೀವು ಓದಬೇಕು. ಯಾಕಂದ್ರೆ ಅಲ್ಲಿ ದಿನನಿತ್ಯ ಇರುವಂತಹ ಘಟನೆಗಳು ಅಲ್ಲಿ ಬರ್ತಾ ಇದ್ದಾವೆ, ಪ್ರಚಲಿತ ಘಟನೆಗಳ ಬಗ್ಗೆ ಆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳ್ತಾ ಇರ್ತಾರೆ. ಹೀಗಾಗಿ ಅದನ್ನ ನಾವು ಓದಬೇಕಾಗುತ್ತದೆ. ಇನ್ನೊಂದು ನಾನು ಸ್ಪೆಷಲ್ ಆಗಿ ಉಮೇಶ್ ಸರ್ಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಈ ವೇದಿಕೆ ಮುಖಾಂತರ. ಯಾಕಂದ್ರೆ ನಮ್ಮ ಭಾಗವತಿ ಶಿಕ್ಷಣ ಸಂಸ್ಥೆಯಲ್ಲಿ 98% 97% ಬರ್ತಾ ಇದೆ. ನಾವೆಲ್ಲ ಇಂಡಿ ಒಳಗೆ ಬ್ಯಾನರ್ಗಳನ್ನ ಹಾಕ್ತೀವಿ, ಎಲ್ಲವನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಹಿಂದೆ ಗೊತ್ತೇ ಬಂದ ಕಾರಣ ಏನು ಕಾರಣ ಇದೆ ಅಂತಂದ್ರೆ
ವರ್ಷಗಳಿಂದ ಪೊಲೀಸರವರು ತಮ್ಮ ದುಡ್ಡಿನಿಂದ ನಮಗೆ ವಿದ್ಯಾರ್ಥಿ ಮಿತ್ರ ಅಂತೇಳಿ ನಮ್ಮ ಶಾಲೆಗೆ ಸುಮಾರು 200 ಪತ್ರಿಕೆಗಳನ್ನು ಹಾಕುತ್ತಾ ಇದ್ದಾರೆ. ಇವತ್ತಿಗೂ ಕೂಡ ಕೊಟ್ಟಿಲ್ಲ. ಆ ಪತ್ರಿಕೆಗಳನ್ನ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಾ ಇದ್ದೀವಿ. SSLC ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, PUC ವಿದ್ಯಾರ್ಥಿಗಳು ಕೂಡ ಅದನ್ನು ಓದ್ತಾ ಇದ್ದಾರೆ. ಇದರಿಂದ ಅತಿ ಹೆಚ್ಚು ಕಾನೂನುಗಳನ್ನ ಬರಬೇಕ ಸಾಧ್ಯತೆ ಇವತ್ತು ಆಗ್ತಾ ಇದೆ. ಅದಕ್ಕಾಗಿ ನಾವು ಸ್ಪೆಷಲ್ ಥ್ಯಾಂಕ್ಸ್ ಹೇಳಿದ್ದೇವೆ. ಈ ರೀತಿ ಕೇವಲ ಸಾಮಾಜಿಕ, ಆರ್ಥಿಕ, ರಾಜಕೀಯ ಅಷ್ಟೇ ಕ್ಷೇತ್ರಕ್ಕೆ ಇದು ಸೀಮಿತ ಇಲ್ಲ, ಶೈಕ್ಷಣಿಕವಾಗಿ ಕೂಡ ಇದು ಸೀಮಿತ ಆಗಿದೆ ಅನ್ನುವಂಥದ್ದು ನನ್ನ ಒಂದು ವಿಚಾರ. ಎಲ್ಲ ಇಲ್ಲಿಯವರೆಗೆ ನಮಗೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಶೀಘ್ರದಲ್ಲೇ ತರಾತುರಿಯೊಳಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀನಿ. ಕೆಲವೊಂದಿಷ್ಟು ಜನರಿಗೆ ನಾನು ಫೋನ್ ಮಾಡಿ ಮುಖಾಂತರ ಹೇಳಿದೆ. ಆಕ್ಚುಲಿ ನಾನು ತಮ್ಮ ಹತ್ರ ಬಂದು ನಿಮಗೆ ಕಾರ್ಡ್ ಕೊಟ್ಟು ಹೇಳಬೇಕಾಗಿತ್ತು. ದಯಮಾಡಿ ತಾವೆಲ್ಲ ಕ್ಷಮಿಸಬೇಕು. ನನ್ನಿಂದ ಅದು ನಮ್ಮ ಸಂಸ್ಥೆಯಿಂದ ಏನಾದರೂ ತಪ್ಪುಗಳಾಗಿದ್ದು ಅಂತ ಅದಕ್ಕೂ ಕೂಡ ನಾನು ಕ್ಷಮೆಯನ್ನು ಯಾಚಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Shiva
ಏನು ಒಯ್ಯದೆ ನೀನು ಹೊರಟು ಹೋದೆಯಲ್ಲ ಏನು ಒಯ್ಯದೆ ನೀನು ಹೊರಟು ಹೋದೆಯಲ್ಲ ದಾನ ಮಾಡಲು ಏನು ಒಯ್ಯದೆ ನೀನು ಹೊರಟು ಹೋದೆಯಲ್ಲ ಏನು ಒಯ್ಯದೆ ನೀನು ಹೊರಟು ಹೋದೆಯಲ್ಲ ಕಷ್ಟಪಟ್ಟು ಗಳಿಸಿಯಾರೆ ಅದರಲ್ಲಿ ಬದುಕ ಕಷ್ಟಪಟ್ಟು ಗಳಿಸಿಯಾರೆ ಅದರಲ್ಲಿ ಬದುಕ ಎಷ್ಟಿದ್ದರೂ ನನ್ನುಲೇ ಹಿಂದಿನ ತುಣುಕ ಕಟ್ಟಿಟ್ಟು ಮಾಡುವೆ ಲಗ್ನದ ಕಟ್ಟಿಟ್ಟು ಮಾಡುವೆ ಲಗ್ನದ ಅಷ್ಟರಲ್ಲಿ ಎಲ್ಲರೂ ಇವತ್ತನ್ನು ದಾನ ಮಾಡಲಿಲ್ಲ ಪ್ರಾರಂಭದಲ್ಲಿ ಪ್ರದರ್ಶನಗಳು ಜಗವೊಂದಿದ್ದರೂ ಜಗಪೂಜಿತರಾಗಿರುವ ಪಾರ್ವತಿ ಪರಮೇಶ್ವರರನ್ನ ಪ್ರಾರ್ಥಿಸಿ ಭಾಗ್ಯವಂತಿ ವಿದ್ಯಾವರ್ಧಕ ಸಂಘ ಶೋಭ್ಯ ಅವರ ಸಂಯೋಗದಲ್ಲಿ ಪತ್ರಿಕಾ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ಪತ್ರಿಕಾ ದಿನಾಚರಣೆಯ ಈ ಸಮಾರಂಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಭಾಗ್ಯವಂತಿ ವಿದ್ಯಾವರ್ಧಕ ಸಂಘದ ನಿರ್ದೇಶಕರಾಗಿರುವ ಚಂದು ದಶೋತ್ ಅವರನ್ನು ಮನವಿ ಮಾಡಿಕೊಂಡು ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರುವ ನೌಕರ ಸಂಘದ ಅಧ್ಯಕ್ಷರಾಗಿರುವ ನಮ್ಮ ಬಸವರಾಜ್ ರಾಹುಲ್ ಅವರೇ ಹಾಗೆಯೇ ವೇದಿಕೆ ಮೇಲೆ ಬಹಳ ಸುಂದರವಾದ ಉಪನ್ಯಾಸವನ್ನು ನೀಡಿರುವ ನಮ್ಮ CM ಪಂಡಿಗರ್ ಸರ್ ಅವರೇ ಹಿರಿಯರು ಅನುಭಾವಿಗಳು ಸಮಾಜಕ್ಕೆ ತನ್ನದೇ ಆದ ಸೇವೆಯನ್ನು ಸಲ್ಲಿಸಿದಂಥ ನಿವೃತ್ತ ಪ್ರಾಚಾರ್ಯರು ಮತ್ತು ಪತ್ರಕರ್ತರು ಆಗಿರುವಂತಹ ನಮ್ಮ AC ಪಾಟೀಲ್ ಅವರನ್ನ ಮನವಿ ಮಾಡಿಕೊಂಡು ಹಾಗೆ ತಾಲೂಕಿನ AO ಸಾಹೇಬ್ ಅವರನ್ನ ಹಾಗೆ ವೇದಿಕೆ ಮೇಲೆ ಹಿರಿಯ ಹಾಗೆ ಪತ್ರಕರ್ತರಾಗಿರುವ ನಮ್ಮ
ಗೋಡೆಯವರನ್ನ ಮಧುರವಾಗಿಕೊಂಡು ಹೋರಾಟಗಾರರು ಇಬ್ಬರು ಭಾಳ ಚೆನ್ನಾಗಿ ಮಾತಾಡೋದು. ನಮ್ಮ BJP ಮುಖಂಡರು ಅನೇಕ ಜನ ಮಾತು ಕೇಳೋ ಖುಷಿ, ಭಾಳ ಚೆನ್ನಾಗಿ ಮಾತುಗಳನ್ನು ದೇಶದ ಇತಿಹಾಸವನ್ನು ಹೇಳೋದ್ರೊಳಗೆ ಭಾಳ ಭಾಳ ಸುಂದರವಾದ ವಿಚಾರಗಳನ್ನು ಪ್ರಸ್ತಾಪಿಸಿರುವ ಅನಿಲ್ ಜಮಾದಾರ್ ಅವರೇ, ಅನ್ಯ ಧರ್ಮೀಯರಾದರೂ ಕೂಡ ಬಸವಣ್ಣನ ವಚನಗಳನ್ನು ನಿರರ್ಥಕವಾಗಿ ಹೇಳುವಂಥ, ಎಲ್ಲರನ್ನ ಪ್ರೀತಿಸುವಂಥ ಹೋರಾಟಗಾರರಾಗಿರುವ ಆಯುವು ನಾಟಕರನ್ನು ನಾವು ಮಾಡಿಕೊಂಡು ಕಾರ್ಯಕ್ರಮವನ್ನು ಸರ್ವಾಂಗ ಸುಂದರವಾಗಿ ರೂಪಿಸ್ತಾ ಇರುವಂಥ ನಮ್ಮ ಬಿರಾದರವರೇ, ಹಾಗೆ ಬರಮಾಡ ಶಿಕ್ಷಕರು, ಈ ಕಾರ್ಯಕ್ರಮದ ಫಲಾನುಭವಿಗಳು. ನಾನು ಇಷ್ಟು ದೊಡ್ಡ ಪರಿವಾರ ಪತ್ರಿಕಾ ಮಾಧ್ಯಮದ ನನಗೆ ಗೊತ್ತಿರಲಿಲ್ಲ. ಬರೀ ಕರೆದಾಗೆಲ್ಲ ಒಂದು 4 ದಿನ ಅಡ್ಡಿ ಕಾಣ್ತಿದ್ರು. ಇವತ್ತು ನಮ್ಮ ಶಿವಗಾರ ಚಲೋ ಚಲೋ ಆಯ್ತು. ಅವೇನ್ರೆ 4-5 ಮಂದಿಗೆ ತಂದಿದ್ದಂದ್ರೆ ಯಾರಿಗೂ ಸಾಧಿಸಿದೆ. ಎಷ್ಟು ಬಂಡಾಗಟ್ಟೆ ತಗೊಂಬಂದಾರ ಅಂತ ಹೇಳಿ ನೋಡ್ತೀವಿ. ಎಷ್ಟು ಪತ್ರಿಕಾ ಪರಿವಾರ ಅಲ್ಲ, ಎಷ್ಟು ಜನ ಇಲ್ಲಿ ಕೆಲಸ ಮಾಡೋದಲ್ಲ ನಮ್ಮ ತಾಲೂಕಿನಾಗ. ಎಲೆ ಮಲೆ ಕಾಯಿ ಅಂತೆ ಸಾಮಾಜಿಕವಾಗಿ ದುಡಿಯುವಂತ ಸುಂದರ ಮನಸ್ಸುಗಳದಾವ ಅನ್ನೋದನ್ನ ನಾವು ಇವತ್ತು ನೋಡೋದಾಗಲಿ. ಇದು ಬಹಳ ವಿಚಾರಗಳನ್ನೇ ಹೇಳೋದಿಲ್ಲ. ಈಗಾಗಲೇ ನಮ್ಮ ಬಡಗಾರ್ ಸರ್ ಅವರು ಉಪನ್ಯಾಸ ಬಹಳ ಸುಂದರವಾಗಿ ಮಾಡ್ಯಾರ. ನೀವೆಲ್ಲರೂ ಧ್ಯಾಸರಾಗಿರೋದು ಬರೀ 1 ನಿಮಿಷ ಕಟ್ಟಿಸ್ಕೊಂಡು ಕತೆ ಹೇಳ್ತೀವಿ. ಒಂದು ಊರಾಗ ಹನುಮಂತ ದೇವರಾಗ ಪೂಜೆ ಮಾಡ್ತೀನಿ. ಪೂಜೆ ಮಾಡ್ಬೇಕಾದ್ರೆ ಯಥಾಸ್ಥಿತಿ ಪೂಜೆ ಮಾಡಿ ದೀಪ ಆರಿಸ್ತೀನಿ. ದೀಪ ಆರಿಸಿದಾಗ ಅಲ್ಲಿ ಲೋಕಲ್ ಒಬ್ಬ ರಾಜಕೀಯ MLA ಅಂತ ಬಂದಗಳಲ್ಲಿ ಅವನಿಗೆ ಅನಿಸ್ತು ಇದೇ ಕೆಟ್ಟು ಬಂದಿನಿ ನಾ ಬರೋದ್ರಿಗೆ ಒಂದು ದೀಪ ಆಶ್ರಮ ಪೂಜಾರಿ ಮೇಲೆ ಸಿಕ್ಕಾರಂತ ರಾಜಕೀಯ ವ್ಯಕ್ತಿ. ಪೂಜಾರಿ ಅವನ ಸಂಕಟ ಅವನಿಗೆ ಗೊತ್ತು ಏನು ಅಂದ್ರೆ ಅವ್ರು ಒಂದು ತಿಂಗಳಿಗೆ 1 ಕಿಲೋ ಎಣ್ಣೆ ಹಾಕಿಬಿಟ್ಟಿದ್ರು. ಪೂಜಾ ದೀಪ ಆಮೇಲೆ ಆರಿಸಿ 1 ತಿಂಗಳು 1 ಕಿಲೋ ಎಣ್ಣೆ ಮಾಡ್ಬೇಕಲ್ಲ ಅವನ ಕಷ್ಟ ಅವನಿಗೆ. ಅವ ಇಲ್ಲಿ ಸಾಹೇಬ್ರ ನೀವು ಬಂದಿದ್ದು ನಾನು ಹಾಕ್ಸಿಲ್ಲ, ಇರೋದೇ 1 ಕಿಲೋ ಎಣ್ಣೆ. ಆ 1 ಕಿಲೋ ಎಣ್ಣೆ 1 ತಿಂಗಳು ನಾ ಮಾಡಬೇಕು. ಅದಕ್ಕೆ ದೀಪ ಪೂಜೆ ಭಗವಂತ ಮಾಡೋದಕ್ಕೆ ಖರ್ಚಿರುತ್ತೆ. ಆಮೇಲೆ ಮುಗಿದ್ರೆ ಆರಿಸಿ ಮನೆಗೆ ಹೋಗಿ ಹೌದಾ ಬಂದದ ಪರಿಸ್ಥಿತಿ ಹಂಗಂದ್ರೆ ಕೈ ಅಂತೇಳಿ ಬಡ ಫೋನ್ ತಗೊಂಡು ಬೆಂಗಳೂರಿಗೆ ಫೋನ್ ಮಾಡೋಣ. ಯಾರೋ ಮೇಲೆ ಫೋನ್ ಮಾಡಿ ಫೋನ್ದಾಗ ಹೇಳೋದಂತ, ನಮ್ಮ ಊರಾಗ ಹನುಮಂತ ಗುಡಿಗೆ 10 ಡಬ್ಬಿ ಎಣ್ಣೆ ಬರಬೇಕು ತಿಂಗಳಿಗೆ. ಪೂಜಾರಿ ಭಾವುಕ ಪೂಜಾರಿ ಭಾವುಕ ಸಾಹೇಬ್ರ 10 ಡಬ್ಬಿ ಎಣ್ಣೆ ಕೊಟ್ಟು ಏನ್ ಮಾಡ 10 ಕೊಟ್ಟು ಮಾಡಿ 1-2 ಕಿಲೋ ಹೆಚ್ಚಿಗೆ ಮಾಡಿ ಸಾಕು ಅವ ಅಂದಾಗ ರಾಜಕಾರಣಿ ಹೇಳೋದಂತ ನಾ ಹೇಳ 10 ಕಿಲೋ ಹೇಳಿ 10 ಡಬ್ಬಿ ಹೇಳಿ ಬರೋದೇನು ಒಂದೇ ಡಬ್ಬಿ ನಿರ್ಧಾರ ಬೆಂಗಳೂರಿಗೆ ಬರೋದಾಗ 9 ಗಾಯ ಬರ್ತಾವ. ಬರೋದೇ ಬಿಜಿಎಂ ಸಿಟಿ ಮಾಡ ಭಾವುಕ ಮಾಡ ಅಂತ ರಾಜಕಾರಣಿ ಇದನ್ನ ಯಾಕೆ ಹೇಳಿದೆ? ಉಳಿದ 9 ಡಬ್ಬಿ ಏನು ಹೋಗುವಂತ ಕಂಡು ಹಿಡಿಯೋ ಕೆಲಸ ಯಾರ ಕೆಲಸ ಅಂದ್ರೆ ಪತ್ರಿಕಾರಲ್ಲ. ಸರ್ಕಾರದಿಂದ ಏನೇನು ಸವಲತ್ತುಗಳು ಬರ್ತಾವ, ಸರ್ಕಾರದ ಯೋಜನೆಗಳು ಜನರಿಗೆ ಮುಟ್ಟಬೇಕಾದಂತ ಮುಖ್ಯವಾದ ಕೆಲವು ಕಾರ್ಯಕ್ರಮಗಳು ಇರ್ತಾವ. ಅದ್ರ ಬಗ್ಗೆ ಧ್ವನಿ ಎತ್ತುವಂತ, ಧ್ವನಿ ಇಲ್ಲದೆ ಇರುವಂತವರಿಗೆ ಧ್ವನಿ ಎತ್ತುವಂತ ರಂಗ ಯಾವುದು? ಪತ್ರಿಕಾ ಬಹಳ ಜವಾಬ್ದಾರಿ ಕೆಲಸ ಇದೆ. ಪತ್ರಿಕಾ ಮಾಧ್ಯಮ ಅಂದ್ರೆ ಸರಳವಾದದ್ದಲ್ಲ. ನಾವೆಲ್ಲ ನೋಡ್ತೀವಿ, ನಮ್ಮ ಉಮೇಶ್ ಅವರು ಬಹಳ ಹಂತದ ಮನುಷ್ಯರು. ನಾವು ನೋಡ್ತಿರ್ತೀವಿ, ನೀವು ಪತ್ರಿಕಾ ಎದುರಿಗೆ ಏನ್ ಅನಿಸ್ತದ ಅಂದ್ರೆ ಇವರಿಗೆ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಮುಗಿಸ್ತಾರ ದುಡ್ಡು ಹೋಗ್ತಾರ ಅಂತ ಕೆಲವು ಜನ ಮಾತಾಡ್ತಿರ್ತಾರೆ. ಎಷ್ಟು ಸಂಕಷ್ಟಗಳು ಇರ್ತಾವ ಅಂದ್ರೆ ಅವ್ರ ಪರಿಸ್ಥಿತಿ ಅವ್ರ ಅವರಿಗೆ ಗೌರ್ಮೆಂಟ್ ಪಗಾರ ಕೊಡೋದಿಲ್ಲ, ಪಕ್ಕದಲ್ಲಿ ಹಿಂಗ ನೋಡ್ಬೇಕು. ಗೌರ್ಮೆಂಟ್ ಪಗಾರ ಕೊಡ್ತದೆ, ತಿಂಗಳ ಹತ್ತ ಇಷ್ಟ ಕೊಡ್ತದೆ.
ದೀನದಲಿತರ ಧ್ವನಿ ಇಲ್ಲದವರ ಧ್ವನಿಯಾಗಿ ನಾವು ಬದುಕಿ ಸೇವೆ ಮಾಡಬೇಕು ಅಂತ ನಿಸ್ವಾರ್ಥದಿಂದ ಸೇವೆ ಸಲ್ಲಿಸುವ ಯಾರು ಅಂತ ಪತ್ರಿಕಾ ಮಾಧ್ಯಮದವರು ಬಹಳ ಸ್ಪಷ್ಟವಾಗಿ ಅವರು ಧ್ವನಿ ಆಗ್ತಾರೆ, ಸಮಾಜದವರು ಧ್ವನಿ ಆಗ್ತಾರೆ. ನಿಜವಾಗಿ ಇವತ್ತಿನ ನಿರ್ಮಾಣದೊಳಗೆ ಎಷ್ಟು ಜನ ಭೋಗಿಗಳದ ಎಷ್ಟು ಜನ ಭೋಗಿಗಳದ ಅದರ ತಕ್ಕಷ್ಟೇ ಅದರ ಸಮಾನ ತ್ಯಾಗಿಗಳು. ಎಷ್ಟು ಜನ ಐಷಾರಾಮಿ ಜೀವನ ಮಾಡಬೇಕು, ನಾವು ಬೇಕಾದ ಬದುಕಬೇಕು ಅಂತ ಬಯಸುವಂತವ್ರು ಅದಾರ. ನನಗೆ ಸಿಕ್ಕದ ಅದಾಗ ಸಂತೃಪ್ತಿ ಜೀವನ ಮಾಡಬೇಕು ಅನ್ನೋರು ಅದಾರ. ಅಂಥವ್ರ ಮಧ್ಯದೊಳಗ ಒಂದು 50% ಇಂದ 25% ಜನ ನನ್ನಲ್ಲಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ನನ್ನಲ್ಲಿ ಅದು ಕೊರತೆ ಇದ್ರೂ ಪರವಾಗಿಲ್ಲ, ಅದು ಸಮಾಜಕ್ಕೆಲ್ಲ ಮುಟ್ಟಬೇಕು, ನನಗೆ ಸಿಕ್ಕಿಲ್ಲ ಅದು ಸಮಾಜದ ಬಡವರಿಗೆ ಜೀವನದಲ್ಲಿ ಅದು ಮುಟ್ಟಬೇಕು ಅನ್ನುವಂತ ಆಶಾ ಭಾವನೆಯ ತ್ಯಾಗಿಗಳು ಸಿಕ್ಕಿದ್ರು ಅಷ್ಟೇ. ಹಾಗಾಗಿ ಪತ್ರಿಕಾ ಮಾಧ್ಯಮ ತ್ಯಾಗಿಗಳ ಸಂಘ, ನಿಜವಾಗಿ ನಿಸ್ವಾರ್ಥಗಳ ಸಂಘ. ಬಹಳ ಜನ ಅಪ್ಪೋರ್ ಅವರು ಹೊಗಳಾಕತ್ತಾರ ಅಂತ ಅನ್ಬೇಡ್ರಿ, ಅವ್ರು ಕಷ್ಟ ಹೊಗಳಾಕತ್ತಾರ ಅಂತಾಗ ನಿಜವಾಗಿ ನೈಜ ಪರಿಸ್ಥಿತಿ ನಮ್ಗೆ ಗೊತ್ತದು. ನಾವೆಲ್ಲ ಹತ್ತರಿಂದ ಸಮಾಜದಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಯ ಹತ್ತದಿಂದ ನೋಡುವಂತ ಪ್ರಯತ್ನ ಮಾಡಿರ್ತೀವಿ. ಸ್ವಾಮಿಗಳು ಯಾಕಂದ್ರೆ ಯಾರು ಹೇಳ್ತೀರ ಅಂತ ಗೊತ್ತಿರ್ತದೆ. ಸ್ವಾಮಿಗಳು ದಿನ ಹತ್ತಾರು ಆಗಿರ್ತಾರೆ, ನಮ್ಮಲ್ಲಿ ಯಾರು ಹೇಳ್ತದ ಏನದ ಗೊತ್ತಾಗಿರ್ತದೆ. ಹಾಗಾಗಿ ಸಮಾಜದೊಳಗೆ ನಿಸ್ವಾರ್ಥ, ಯಾವ ಫಲಾಪೇಕ್ಷೆ ಇಲ್ಲ. ಸಣ್ಣ ಸಣ್ಣ ಯುವಕರು ಪತ್ರಕರ್ತರಾಗಿದ್ದು ಬಹಳ ಸಂತೋಷ. ಅಂತವ್ರಿಗೆ ಪ್ರೇರಣೆಯಾಗುವಂತ ನಮ್ಮ ಕೋಳೆಗಾರ ಎಸಿ ಪಾಟೀಲ್ ಬಂದವರು ಎಷ್ಟು ನಿಸ್ವಾರ್ಥದಲ್ಲಿ ಅವರು ಜೀವನದ ಪೂರ್ಣ ಅವಧಿಯನ್ನು ಮುಗಿಸಿಕೊಂಡು ಕೂಡ ಅವರು ಇನ್ನೂ ಅದು ಪತ್ರಿಕಾ ಮಾಧ್ಯಮ ಬಿಟ್ಟಿಲ್ಲ. ನಾವು ಮೊನ್ನೆ ಕೋಳೆಗಾರ ಸರ್ಗೆ ನಮ್ಮ ಸಿದ್ಧಿ ಸರ್ಗೆ ಇವನ್ನೆಲ್ಲರನ್ನ ಕೈತಿರ್ತೀವಿ. ಯಾವಾಗ ಏನಾದರೂ ವಿಚಾರಗಳಿತ್ತು ಅಂದ್ರೆ ಅವ್ರ ಜೊತೆ ಚರ್ಚೆ ಮಾಡ್ತಿರ್ತೀವಿ. ಈ ವಯಸ್ಸಿನಲ್ಲಿ ಕೂಡ ಆ ಹುಡುಕಿಲ್ಲ. ಇಲ್ಲ ಸಮಾಜಕ್ಕೆ ಏನಾದರೂ ಸಂದೇಶ ಕೊಡಬೇಕು, ಸಮಾಜದೊಳಗೆ ನಾವು ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಬದುಕಬೇಕು ಅನ್ನೋ ಒಂದು ಹಂಬಲದಿಂದ, ಆ ಒಂದು ಪ್ರಜ್ಞಾವಂತಿಕೆಯಿಂದ ಅವರು ಬದುಕುವಂಥದ್ದನ್ನ ನೀವು ಯುವ ಪತ್ರಿಕಾ ಮಾಧ್ಯಮದವರಿಗೆ ಏನು ಪ್ರತಿನಿಧಿಗಳಾಗಿ ನೀವು ಇದನ್ನು ರೂಪಿಸ್ಬೋದು. ಅವೆಲ್ಲ ಈ ತರ ಒಂದು ಕಪ್ಪು ಚುಕ್ಕಿಗಳಾಗಿ ಬದುಕಿಬಾರದು. ಎಸಿ ಪಾಟೀಲ್ ಬಗ್ಗೆ ಯಾರು ಒಬ್ಬರು ಏನು ಕೆಟ್ಟದ್ದನ್ನ ಮಾತಾಡೋದಿಲ್ಲ. ಯಾಕಂದ್ರೆ ಅವ್ರು ಎಂದೂ ಯಾರನ್ನು ಕೈಗೊಂಡು ನಿಂತಿದ್ದನ್ನ ಸಮಾಜ ನೋಡಿಲ್ಲ, ಯಾರ ಬಗ್ಗೆನೂ ಅವರು ಹೊಗಳಿಕೆ ಮಾತುಗಳನ್ನು ಆಡಿಕೊಂಡಿಲ್ಲ. ಏನೆಲ್ಲ ನಿಷ್ಠುರವಾಗಿ ಮಾತನಾಡುವಂಥದ್ದು ಈ ಪತ್ರಿಕಾ ಮಾಧ್ಯಮದವರು ಆಗಿರ್ಬೇಕು. ಆ ನಿಟ್ಟಿನೊಳಗೆ ಕೆಲಸ ಮಾಡಿದಂತ ಹಿರಿಯ ಪತ್ರಕರ್ತರಿಗೆಲ್ಲ ವೇದಿಕೆ ಮೇಲೆ ಅದರ ಅವರನ್ನ ನೀವು ಪ್ರೇರಣಾದಾಯಕವಾಗಿ ತಗೊಳ್ರಿ. ಮತ್ತೆ ನಮ್ಮ ತಾಲೂಕು ಬಹಳ ಜನ ಇಲ್ಲಿ ನಾವು ಗಡಿ ಅಂಚಿನೊಳಗಿದ್ದೀವಿ, ಹಿಂದುಳಿದ ಅತ್ಯಂತ ಹಿಂದುಳಿದ ಪ್ರದೇಶದವರು ನಾವಿದ್ದೀವಿ. ನಮ್ಮಲ್ಲಿ ಸ್ವತಂತ್ರ ಇಷ್ಟು ವರ್ಷ ಆದರೂ ಮೂಲಭೂತ ಸೌಕರ್ಯಗಳಾಗಲಿ ಸೌಲಭ್ಯಗಳಾಗಲಿ ಅವುಗಳಿಗೆಲ್ಲ ವಂಚಿಕೆ ಇದೆ. ಇದರ ಧ್ವನಿಯನ್ನ ಎತ್ತುವಂತ ಸರ್ಕಾರಕ್ಕೆ ಇದರ ಬಗ್ಗೆ ಪ್ರಜ್ಞೆಯನ್ನ ಮೂಡಿಸುವಂತ ಕೆಲಸ ಯಾವುದು ಅಂತ ಪತ್ರಿಕಾ ಮಾಧ್ಯಮ. ಆ ಕೆಲಸವನ್ನ ನಿಸ್ವಾರ್ಥತೆಯಿಂದ ನೀವು ಮಾಡುವಂತ ಪ್ರಯತ್ನದಿಂದಾಗಿ ಇದು ಬರೀ ದಿನಾಚರಣೆ, ಪತ್ರಿಕಾ ದಿನಾಚರಣೆ ಅಲ್ಲ, ಇಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬರಿಗೂ ಬೆನ್ನು ಚಪ್ಪರಿಸಿ ಅವನಿಗೊಂದು ಹಾರ, ಒಂದು ಶಾಲ ಹಾಕಿ ಸಮಾಜದ ಜೊತೆಯಾದ ಸತ್ಯ ನ್ಯಾಯ ಏನಲ್ಲ ಅದನ್ನ ನೀನು ಬರೀ ಸಮಾಜಕ್ಕೆ ಅದನ್ನ ತಿಳಿಸುವ ಅನ್ನೋ ಒಂದು ಆಸೆಯಿಂದ ಆ ಸಮಾಜ ಇವತ್ತು ನಿಮಗೆಲ್ಲ ತೋರಿಸಿ ಪತ್ರಿಕಾ ದಿನಾಚರಣೆಯನ್ನ ಮಾಡಿದ್ದಾಗಿದೆ. ನೀವೆಲ್ಲರೂ ನಿಸ್ವಾರ್ಥತೆಯಿಂದ ನಮ್ಮ ತಾಲೂಕಿನ ಅಭಿವೃದ್ಧಿ ಇವೆಲ್ಲ ಕಂಕಣಬದ್ಧರಾಗಿ ದುಡಿಯಿರಿ. ನಮ್ಮ ಶಿವಬಿಹಾಳ ಗ್ರಾಮದ ಒಂದು ಭಾಗ್ಯವಂತ ಶಿಕ್ಷಣ ಸಂಸ್ಥೆ ಮಕ್ಕಳನ್ನು ಕರ್ಕೊಂಡು ಅವರು ನಿರ್ದೇಶಕರು ಬಂದಾರ, ಚಂದು ಬಂದಾನ. ಆ ಮಕ್ಕಳನ್ನ ಕರ್ಕೊಂಡು ಬಂದು ಒಂದು ಇನ್ಸ್ಪೈರಿಂಗ್ ಏನು ಅಂದ್ರೆ ಸಮಾಜದೊಳಗ ಶಿಕ್ಷಣ ಸಂಸ್ಥೆಗಳು ಬರೀ ರೊಕ್ಕ ಇವತ್ತಿನ ನಿರ್ಮಾಣದೊಳಗ ನಮ್ಮ ಸಿ.ವಿ. ರಾಮನ್ ಹೇಳಿದಾಗ ಎಜುಕೇಶನ್ ಇಸ್ ಸೆಕೆಂಡ್ ಬರ್ತ್ ಅಂತ ಹೇಳ್ತಿದ್ರು. ಶಿಕ್ಷಣ ಅನ್ನೋದು ಮಗುವಿನ ಎರಡನೇ ಹುಟ್ಟು ಅಂತ ಹೇಳ್ತಿದ್ರು. ಅಂತ ಒಂದು ಶಿಕ್ಷಣ ಇವತ್ತು ಬಹಳ ಕಮರ್ಷಿಯಲ್ ಮಾಧ್ಯಮವಾಗಿ ಬೆಳೆಯುತ್ತೆ. ನಾನು ಬಹಳ ಕಡೆ ನೋಡ್ತಿರ್ತೀನಿ, 1 ಲಕ್ಷ 2 ಲಕ್ಷ ಫೀಸ್ ಕಟ್ಟಕ್ಕಾಗದೇ ಇರೋ ಮಕ್ಕಳನ್ನ ಅವ್ರ ತಂದೆ ತಾಯಿಗಳನ್ನ ಅವಮಾನ ಮಾಡಿ, ಮಕ್ಕಳ ಮುಂದೆ ಅವ್ರ ತಂದೆ ತಾಯಿಗಳನ್ನ ಅವಮಾನ ಮಾಡಿ ಹೊರಗೆ ಹಾಕಿರೋ ಅನೇಕ ವಿಚಾರಗಳನ್ನ ನಾನು ಕೇಳಿರ್ತೀನಿ. ಅಂತದ್ರೊಳಗ ಒಂದು ಸಣ್ಣ ಹಳ್ಳಿ ಒಳಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅಲ್ಲಿ ಬಡವ ಮಕ್ಕಳು ಬೆಳಿಬೇಕು, ಬಡವರ ಮಕ್ಕಳು ಬೆಳಿಬೇಕು, ಅವರು
ಮೊನ್ನೆ ಒಂದು ಇಂಡಿ ಒಂದು ಬಡ ಮಕ್ಕಳಿಗೆ ಹಾಸ್ಟೆಲ್ ಕಟ್ಟಿರ್ತಾರೆ ನಿಮ್ದು ದೇಣಿಗೆ ಬಂದದ ಎಲ್ಲಾ ರಂಗದೊಳಗೂ ಕೂಡ ಸೇವೆ ಮಾಡೋದು, ಸಮಾಜವನ್ನ ಹಿಡ್ಕೊಂಡು ಸಮಾಜವನ್ನ ಪ್ರೀತಿಸುವಂತ ಅನೇಕ ಕೆಲಸಗಳನ್ನ ಮಾಡುವಂತ ಶಿಕ್ಷಣ ಸಂಸ್ಥೆ ಕೂಡ ಒಳ್ಳೆಯದಾಗಲಿ ಅನ್ನೋ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿ ನೀವೇನು ಇವತ್ತು ಯುವಕರು ಹೊಸದಾಗಿ ಪತ್ರಿಕಾ ಮಾಧ್ಯಮಕ್ಕೆ ನೀವೇನು ಪಾದಾರ್ಪಣೆ ಮಾಡಿ ನಿಮ್ಮಲ್ಲಿ ಒಂದಿಷ್ಟು ಮಾರಾಲಿಟಿಗಳಿರಲಿ, ಸಮಾಜದ ಜವಾಬ್ದಾರಿಗಳಿರಲಿ, ಬದ್ಧತೆಗಳಿರಲಿ, ನೀವು ಸಮಾಜವನ್ನ ತಿದ್ದುವಂತವರು, ಸಮಾಜವನ್ನ ಮುನ್ನಡೆಸುವಂತ ಒಂದು ಉನ್ನತ ಹುದ್ದೆ ಒಳಗಿದ್ದು ಅಂತ ಒಂದು ಜವಾಬ್ದಾರಿಯನ್ನು ಅರಿತು ನಿಮ್ಮ ಸೇವೆ ನಿರಂತರವಾಗಿ ನಡೀಲಿ ಅನ್ನೋ ಒಂದು ಆಶಯ ಭಾವನೆಯನ್ನು ವ್ಯಕ್ತಪಡಿಸಿ ನಮ್ಮ ಈ ಪತ್ರಿಕಾ ಮಾಧ್ಯಮ ನಮ್ಮ ತಾಲೂಕಿನಂತೂ ಬಹಳ ಬೆಸ್ಟ್ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನಾನು ಪತ್ರಿಕೆಗಳೆಲ್ಲ ಓದ್ತಾ ಇರಬೇಕಾದ್ರೆ ಬೇರೆ ಯಾವ ಜಿಲ್ಲೆ ಒಳಗೂ ಅಷ್ಟು ಧಾರ್ಮಿಕ ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಕ್ರಮಗಳ ಬಗ್ಗೆ ಒತ್ತು ಕೊಡೋದಿಲ್ಲ. ಆದ್ರೆ ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ ಪತ್ರಿಕೆಗಳಲ್ಲಿ ನಮ್ಮ ತಾಲೂಕಿನೊಳಗೆ ನಡೆಯುವಂತ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಕ್ರಮಗಳ ಬಗ್ಗೆ ಒತ್ತನ್ನ ಕೊಟ್ಟು ಸಮಾಜದೊಳಗಿಂದ ಒಳ್ಳೆ ಕೆಲಸಗಳನ್ನ ಮಾಡುವಂತ ಕಾರ್ಯಗಳು ನಡೆದಾಗ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸುವಂತ ಪ್ರಯತ್ನ ಮಾಡ್ತಾರೆ. ನಮ್ಮ ಬಣಗಾರ್ ಸರ್ ಹೇಳಿದಾಗ ಇವತ್ತಿನ ಪತ್ರಿಕೆ ನಾಳೆ ರದ್ದೆ ಆಗ್ತದೆ ಅನ್ನೋ ಸುಳ್ಳು ಮಾತು, ಬಹಳ ಸತ್ಯವಾದ ಮಾತನ್ನ ಹೇಳಿದ್ರು. ಒಂದು ಪತ್ರಿಕೆ ಒಳಗೆ ಒಂದು ಸುದ್ದಿ, ಅದು ಸಾಯದ ಒಂದು ಸುದ್ದಿ ಇರ್ತದೆ, ಅದು ಎಂದೂ ಸಾಯೋದಿಲ್ಲ. ಒಂದು ಸಲ ಪೇಪರ್ ಒಳಗೆ ಪ್ರಿಂಟ್ ಆಯಿತು ಅಂದ್ರೆ ಅದು ಯಾವಾಗ ಸಮಾಜದೊಳಗಿರುವಂತ ಸುದ್ದಿ ಆಗಿರ್ತದೆ. ನಿಮ್ದೊಂದು ಒಂದೊಂದು ಶಬ್ದಕ್ಕೂ ಕೂಡ ಮಹತ್ವದ, ನಿಮ್ಮ ಒಂದು ಅಕ್ಷರಕ್ಕೂ ಕೂಡ ಮಹತ್ವದ ಅನ್ನೋದನ್ನ ಅರಿತು ನಿಮ್ಮ ಅಕ್ಷರಗಳನ್ನ, ನಿಮ್ಮ ಶಬ್ದಗಳನ್ನ ಸಮಾಜದ ಏಳಿಗೆಗೆ ಬಳಸಿ ಎನ್ನುವ ಮಾತುಗಳನ್ನ ಆಡಿ